ಎಲ್ರಿಗೂ ನಮಸ್ಕಾರ. ಗಾಂಧಿ ಅಂಬೇಡ್ಕರ್ ಪ್ರಸ್ತುತತೆ ಕುರಿತು ಅಂತಾರಾಷ್ಟ್ರೀಯ ಪ್ರಸಿದ್ಧ ಲೇಖಕರು ಹಾಗೂ ಪ್ರಗತಿಗಳ ಚಿಂತಕರು ಆದ ರಾಮಚಂದ್ರ ಗುಹಾ ರವರೊಂದಿಗೆ ಮಾತುಕತೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತಾ, ಕಾರ್ಯಕ್ರಮದ ಮೊದಲಿಗೆ ಸಂವಿಧಾನದ ಪ್ರಸ್ತಾವನೆಗಿಂತೆ ಒಂದು ವಿಡಿಯೋ ತುಣುಕು ಎಲ್ಲರೂ ಎದ್ದು ನಿಂತು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ನಮಸ್ಕಾರ. ಈ ದಿವಸ ಮಹಾನ್ ಮಾನವತಾವಾದಿಗಳಾದ ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರಸ್ತುತತೆ ಕುರಿತಂತಹ ಸಂವಾದ ಕಾರ್ಯಕ್ರಮವನ್ನು ನಾವಿಂದು ಹಮ್ಮಿಕೊಳ್ಳಲಾಗಿದೆ. ಇಂತಹ ಗಂಭೀರವಾದ ಸಂವಾದದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ಅಂತಾರಾಷ್ಟ್ರೀಯ ಪ್ರಸಿದ್ಧ ಲೇಖಕರು ಹಾಗೂ ಪ್ರಗತಿಪರ ಚಿಂತಕರಾದಂತಹ ರಾಮಚಂದ್ರ ಗುಹ ಅವರು. ಶ್ರೀಕರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬರಬೇಕೆಂದು ನಾವು ವಿನಂತಿಸಿದಾಗ ಅವರು ಪ್ರೀತಿಯಿಂದ ಇಂದು ನಮ್ಮೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡಿರುತ್ತಾರೆ. ಇವರಿಗೆ ಗಾಂಧಿ ಅಧ್ಯಯನ ಕೇಂದ್ರದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾರೆ. ಹಾಗೆ ಈ ಸಂದರ್ಭದಲ್ಲಿ ಈ ನಾಡಿನ ಹೆಸರಾಂತ ಸಾಹಿತಿಗಳಾದಂತಹ ದೇವನೂರ ಮಹಾದೇವ ಅವರು ಸಹ ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ. ಇವ್ರಿಗೂ ಸಹ ಗಾಂಧಿ ಅಧ್ಯಯನ ಕೇಂದ್ರದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಬೆಂಗಳೂರಿನ ಪ್ರಸಿದ್ಧ ಸಾಹಿತಿಗಳಾದಂತಹ ವಿವೇಕ್ ಶಾನ್ಭಾಗ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೂ ಸಹ ಗಾಂಧಿ ಅಧ್ಯಯನ ಕೇಂದ್ರದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಿರ್ದೇಶಕರಾದ ಪ್ರೊಫೆಸರ್ ಎಸ್ ನರೇಂದ್ರ ಕುಮಾರ್ ಸರ್ ಅವರಿಗೂ ಗಾಂಧಿ ಅಧ್ಯಯನ ಕೇಂದ್ರದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ಪಾಲ್ಗೊಂಡಿರುವಂತಹ ಮೈಸೂರಿನ ಎಲ್ಲ ಹಿರಿಯ ಸಾಹಿತಿಗಳಿಗೂ, ಪ್ರಗತಿಪರ ಚಿಂತಕರಿಗೂ, ಗಾಂಧಿ ಹಾಗೂ ಅಂಬೇಡ್ಕರ್ ಮಾರ್ಗಗಳಿಗೂ, ವಿದ್ವಾಂಸರಿಗೂ, ಮಾನಸಂಗೋತ್ರಿಯಿಂದ ಆಗಮಿಸಿರುವಂತಹ ವಿವಿಧ ವಿಭಾಗಗಳ ಪ್ರಾಧ್ಯಾಪಕರು, ಸಂಶೋಧಕರು, ವಿದ್ಯಾರ್ಥಿಗಳಿಗೆ ಗಾಂಧಿ ಅಧ್ಯಯನದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಪತ್ರಿಕಾ ಮಾಧ್ಯಮದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಆಸನದ ವ್ಯವಸ್ಥೆ ನಮಗೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಹಾಕಿಸಿದ್ದೀವಿ ಚೇರ್ಗಳನ್ನ. ತಾವೆಲ್ಲರೂ ಅಲ್ಲಿ ಹಿಂದೆ ಕಾರ್ಪೆಟ್ಗಳನ್ನು ಕೂಡ ಹಾಸಲಾಗಿದೆ. ತಾವೆಲ್ಲರೂ ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಸ್ವಾಗತವನ್ನು ಕೋರಿದಂತಹ ಉಮೇಶ್ರವರಿಗೆ ಧನ್ಯವಾದಗಳು. ಈಗ ಉಪಸ್ಥಿತರ ಮಾತು. ದೇವನೂರು ಮಹಾದೇವ್ ಸರ್ ಅವರು ಖ್ಯಾತ ಸಾಹಿತಿ ರಾಮಚಂದ್ರ ಗುಹಾ ಸರ್ ಅವರ ಬಗ್ಗೆ ವಿವೇಕ್ ಶಾನ್ಭಾಗ್ ಸರ್ ಅವರು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾನು ಆದಷ್ಟು ಸಂಕ್ಷಿಪ್ತವಾಗಿ ಎರಡು ಮಾತುಗಳಲ್ಲಿ ರಾಮಚಂದ್ರ ಗುಹಾ ಅವರ ಪರಿಚಯ ಮಾಡಿಕೊಡ್ತೀನಿ. ಗುಹಾ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತಿನ ಅತ್ಯಂತ ಪ್ರಖರ ಚಿಂತಕರಲ್ಲಿ ಒಬ್ಬರು. ಅವರು ಓದಿದ್ದು ಇಕನಾಮಿಕ್ಸು. ಅದರಲ್ಲಿ ಅವರು ಪದವಿ ಪಡೆದರು, ಆಮೇಲೆ MA ಕೂಡ ಮಾಡಿದರು, ಆಮೇಲೆ ಅದರಲ್ಲಿ ಅವರು PhD ಕೂಡ ಮಾಡಿದರು. ಆದರೆ ಅವರು ಬರೆದದ್ದು ನಂತರ ಇತಿಹಾಸದ ಬಗ್ಗೆ, ಎನ್ವಿರಾನ್ಮೆಂಟ್ ಬಗ್ಗೆ ಮತ್ತು ಕ್ರಿಕೆಟ್ ಬಗ್ಗೆ, ಈ ಮೂರು ಕ್ಷೇತ್ರಗಳಲ್ಲಿ ಅವರು ತುಂಬ ಪುಸ್ತಕಗಳನ್ನು ಬರೆದಿದ್ದಾರೆ. 25ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಅವರಿಗೆ ಸುಮಾರು 7 ಪುಸ್ತಕಗಳು ಕ್ರಿಕೆಟ್ ಬಗ್ಗೆನೇ ಇದೆ. ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ಅವರು ಗಾಂಧಿಯವರ ಬಗ್ಗೆ ತುಂಬ ಅಧ್ಯಯನ ಮಾಡಿ 3 ಪುಸ್ತಕಗಳನ್ನು ತಂದಿದ್ದಾರೆ. ನಾನು ಅವರ ಎಲ್ಲ ಪುಸ್ತಕಗಳ ವಿವರಕ್ಕೆ ಹೋಗೋದಿಲ್ಲ. ಆದರೆ ಮುಖ್ಯವಾಗಿ ಗಾಂಧಿ ಬಿಫೋರ್ ಇಂಡಿಯಾ ಅಂತನ್ನುವಂಥದ್ದು ಅದು ಒಂದು 2014ರಲ್ಲಿ ಬಂತು. ಅದರ ನಂತರ ಗಾಂಧಿ ದ ಇಯರ್ಸ್ ದ್ಯಾಟ್ ಚೇಂಜ್ ದ ವರ್ಲ್ಡ್ ಅಂತ ಒಂದು ಬಂತು ಪುಸ್ತಕ. ಇದೆರಡು ತುಂಬ ಮಹತ್ವದ ಪುಸ್ತಕಗಳು, ಅವರ ಇತ್ತೀಚಿನ ಮಹತ್ವದ ಪುಸ್ತಕಗಳು. ಮತ್ತು ಇವತ್ತಿನ ರಾಜಕೀಯದ ಬಗ್ಗೆ, ಇವತ್ತಿನ ಆಗುಹೋಗುಗಳ ಬಗ್ಗೆ ಅವರು
ಯಾವಾಗಲೂ ತೊಡಗಿಕೊಂಡಿರ್ತಾರೆ, ಪ್ರಖರವಾಗಿ ಚಿಂತಿಸ್ತಾರೆ ಮತ್ತು ಕಾಲಕ್ಕೆ ರೆಸ್ಪಾಂಡ್ ಮಾಡ್ತಾ ಇರ್ತಾರೆ. ಅನೇಕ ವೃತ್ತಪತ್ರಿಕೆಗಳಲ್ಲಿ ಅವರು ಮತ್ತು ನಿಯತಕಾಲಿಕೆಗಳಲ್ಲಿ ಅವರ ಕಾಲಮ್ಸ್ ಬರ್ತಾ ಇದೆ. ಪ್ರಜಾವಾಣಿಯಲ್ಲಿ ಕೂಡ ಒಂದು 5 ವರ್ಷಕ್ಕಿಂತ ಹೆಚ್ಚು ಕಾಲ ಅವರು ಪ್ರತಿ ವಾರ ಅವ್ರದ್ದೊಂದು ಕಾಲಮ್ ಅನುವಾದದಲ್ಲಿ ಪ್ರಕಟ ಆಗ್ತಾಯಿತ್ತು. ಇವರಿಗೆ ಅನೇಕ ಪ್ರಶಸ್ತಿಗಳು ಬಂದಿವೆ. ರಾಮನಾಥ್ ಗೋಯಂಕ ಪ್ರಶಸ್ತಿ ಬಂದಿದೆ, ಫುಕುವೋಕ ಪ್ರಶಸ್ತಿ ಬಂದಿದೆ, ಆಮೇಲೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದೆ, ಪದ್ಮಭೂಷಣ ಇದೆ. ಇದು ತುಂಬ ಮುಖ್ಯವಾಗಿ ಅಮೆರಿಕನ್ ಹಿಸ್ಟಾರಿಕಲ್ ಅಸೋಸಿಯೇಷನ್ ಅಂತ ಒಂದಿದೆ. ಅವರು ಇವರನ್ನು ಆನರರಿ ಫಾರಿನ್ ಮೆಂಬರ್ ಅಂತ ಒಂದು ಅವರಿಗೆ ಗೌರವ ಸೂಚಿಸಿದ್ದಾರೆ. ಈ ಇಂಥ ಗೌರವ ಪಡೆದ 3ನೇ ಭಾರತೀಯರು ರಾಮ್ ಗುಹಾ. ಅವರು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾರೆ. ವಿವೇಕ್ ಶಾಂಭೋಗ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಉಪಸ್ಥಿತರ ನುಡಿ ಖ್ಯಾತ ಸಾಹಿತಿಗಳು, ಪ್ರಗತಿಪರ ಚಿಂತಕರು ಆದಂತಹ ದೇವನೂರು ಮಾದೇವ್ ಸರ್ ಅವರಿಂದ. ಸ್ನೇಹಿತರೆ, ಇವತ್ತು ಪ್ರೊಫೆಸರ್ ರಾಮಚಂದ್ರ ಗುಹಾ ಅವರ ಭೇಟಿ ಮಾಡಿದೆ. ಇವತ್ತಿನ ಭೇಟಿ ಹೇಗಿತ್ತು ಅಂತಂದರೆ, ಚಿಕ್ಕಂದಿನಲ್ಲಿ ಬೈಕ್ ಇಲ್ಲದೆ ಕಷ್ಟ ನಿಮಗೆ. ಆಗುತ್ತದೆ. ಇವತ್ತು ಅವರ ನನ್ನ ಭೇಟಿ ಹೇಗಿತ್ತು ಅಂದರೆ, ಚಿಕ್ಕಂದಿನಲ್ಲಿ ಇಬ್ಬರು ಅಣ್ಣ ತಮ್ಮದಿರು, ಅಣ್ಣ ಎಲ್ಲೋ ತಮ್ಮ ಎಲ್ಲೋ ಹೊರಟೋಗ್ಬಿಡ್ತಾರೆ. ಯಾರು ಎಲ್ಲಿದ್ದಾರೆ ಅಂತ ಗೊತ್ತಾಗಲ್ಲ. ಕೊನೆಗೆ ಒಂದು ಇಡೀ ವಯಸ್ಸು ಅಂತಂದರೆ ಸೀನಿಯರ್ ಸಿಟಿಜನ್ ಆದಮೇಲೆ ಭೇಟಿಯಾಗ್ತಾರೆ. ಇವತ್ತು ಅವರ ನನ್ನ ಭೇಟಿಯ ಈ ರೀತಿ ಇತ್ತು. ಅದಕ್ಕೆ ಕಾರಣವೂ ಕೂಡ ಇವತ್ತೇ ನನಗೆ ತಿಳಿಯಿತು. ಏನಪ್ಪ ಅಂದರೆ, ಪ್ರೊಫೆಸರ್ ಗುಹಾ ಅವರ ತಾತನ ಸಹೋದರ ಪಂಚಮರ ಗೋಪಾಲಸ್ವಾಮಿ ಅಯ್ಯರವರು ಅವ್ರ ಸಹೋದರ ಪಂಚಮ ಶಾಲೆಯ ಗೋಪಾಲಸ್ವಾಮಿ ಅಯ್ಯರವರು ಇವರ ತಾತನ ಸಹೋದರ. ಓಹೋ, ಇದು ಕನ್ನಡವ, ಇದು ಕೆಲಸ. ಗುಹಾ ಅವರು ನನಗೆ ಕೇಳಿದ್ರು, ಪ್ರಪ್ರಥಮವಾಗಿ ದಲಿತ ಹಾಸ್ಟೆಲ್ ಸ್ಥಾಪಿಸಿದ ಅಯ್ಯರವರು ದಲಿತರು ಇನ್ನೂ ನೆನಪು ಮಾಡ್ಕೊತಾರ ಅಂತ. ಅದಕ್ಕೆ ನಾನು ಹೇಳಿದೆ, ನನ್ನ ಬಗ್ಗೆ ದಲಿತ ಸಮುದಾಯದಲ್ಲಿ ಅನೇಕ ಭಿನ್ನ ಅಭಿಪ್ರಾಯಗಳಿದ್ದಾರೆ. ಮಾದೇವ ಅಂದರೆ ದಲಿತ ವಿರೋಧಿ ಅನ್ನೋರು ಇದ್ದಾರೆ,
ಅಸಮಾಧಾನವೂ ಎಷ್ಟು ಜನಕ್ಕಿದೆ. ಆದರೆ ಗೋಪಾಲ ಸ್ವಾಮಿ ಅಯ್ಯರ್ ಮತ್ತು ಗುದ್ಮಲ್ ರಂಗರಾವ್ ಅವರನ್ನ ಈಗಲೂ ನೆನಪು ಮಾಡ್ಕೊಳ್ಳೋದಲ್ಲ, ಅವರ ಹೃದಯದೊಳಗಿದ್ದಾರೆ ಮತ್ತು ಅವ್ರನ್ನ ಕೃತಜ್ಞತೆಯಿಂದ ಸ್ಮರಿಸ್ತಾರೆ ಅಂತ ಅವ್ರು ಹೇಳಿದೆ. ಅಂತೂ ನಾನು ಹೇಳಿದ ಮಾತು ಸರಿ ಅಂತ ಅನಿಸ್ತಾ ಇದೆ. ಆಮೇಲೆ ಇನ್ನೊಂದು ಪರಿಚಯ ಮಾಡಿಕೊಡ್ಬೇಕು. ನಾನು ಗುಹಾ ಅವ್ರನ್ನ ಪರಿಚಯ ಮಾಡಿದ ಗೆಳೆಯ ವಿವೇಕ್ ಶರ್ಮಾ, ತುಂಬ ಪ್ರತಿಭಾವಂತನಾದ ಕಥೆಗಾರ, ಯಶವಂತ ಸಿತ್ತಾದರ ಮುಂದುವರಿಕೆ ಇವತ್ತಿನ ಕಥೆಗಾರ. ಇವತ್ತು ನಾನು ಈಗ ಆಯೋಜಕರು ಹೇಳಿದ್ದೆ, ಪ್ರೊಫೆಸರ್ ರಾಮಚಂದ್ರ ಗುಹಾ ಅವರ ಜೊತೆಗೆ 3/4 ಗಂಟೆ ಅಂತ ಕೈಚುಪ್ಪಡಿ ಅಂತ ಈಗ ಗಾಂಧಿ ಅಂಬೇಡ್ಕರ್ ಸಂವಾದ ತಂದು ನಮ್ಮನ್ನು ಬಿಕ್ಕಟ್ಟಿಸಿದ ಇರಲಿ. ಇಲ್ಲಿ ನಾನು 2 ವಿಚಾರ ಗಾಂಧಿ ಅಂಬೇಡ್ಕರ್ ಕಂಪೇರ್ ಮಾಡಿ ಹೇಳ್ತೀನಿ. ಆಯ್ತಪ್ಪ, ಭಿನ್ನ ಅಭಿಪ್ರಾಯ ಇದೆ, ನಮ್ಮಲ್ಲಿಲ್ವಾ? ಆಮೇಲೆ ಶತ್ರುಗಳ ಥರ ಹೋರಾಡಿದ ನಾವು ಯಾವುದೋ ಒಂದು ದೊಡ್ಡ ಕಾಸ್ಗಾಗಿ ಒಟ್ಟಾಗಿ ಹೋರಾಟ ಮಾಡಲ್ವಾ? ಇವತ್ತು ಮಾಡ್ತಾ ಇದ್ದೀವಲ್ಲ ನಾವು. ಆಯಿತು, ಅಸ್ಪೃಶ್ಯತೆ ಪಾಪ ಅಂತ ಗಾಂಧಿ ಹೇಳ್ತಾರೆ, ಕ್ರೈಮ್ ಅಂತ ಅಂಬೇಡ್ಕರ್ ಹೇಳ್ತಾರೆ. ನಾವು ಎರಡನ್ನೂ ಹೇಳೋಣ. ಏನಂತೀಗ ಅಸ್ಪೃಶ್ಯತೆ ಪಾಪನೂ ಹೌದು, ಕ್ರೈಮ್ ಕೂಡ ಹೌದು ಅಂತ ಹೇಳೋಣ ಏನೀಗ? ಮತ್ತು ಗಾಂಧಿ ಮತ್ತು ಅಂಬೇಡ್ಕರ್ನ ಭಿನ್ನ ಅವರ ಸೋರ್ಸ್ ಅಂತಿರ್ತಾರೆ, ಆಂತರ್ಯದ ಸೋರ್ಸ್ ಅವರು ಬೇರೆ ಬೇರೆ ಥರ ಇತ್ತು ಅಂತ ನನಗನ್ನಿಸುತ್ತೆ. ಹೇಗೆ ಅಂತಂದರೆ ಗಾಂಧಿ ಅಂತರ್ಬೋಧೆ ಇಂಟ್ಯೂಟಿವ್ ಅಂತಾರಲ್ಲ, ಅದನ್ನು ನಂಬಿದ್ರು. ಏನಾದರೂ ಸಮಸ್ಯೆ ಬಂದರೆ ದೇವರೇ ದಾರಿ ತೋರಿಸುವಂತ ನಿದ್ದೆ ಮಾಡ್ತಿರ್ಲಿಲ್ಲ, ರಾತ್ರಿಯೆಲ್ಲ ಒದ್ದಾಡ್ತಾ ಇದ್ರು. ಇದು ಅವರ ಸೋರ್ಸ್. ನಾಳೆ ದಾರಿ ದಿಕ್ಕು ಕಾಣಿಸೋ ಒಂದು ಮೆಥಡಾಲಜಿ ಅಂದರೆ ಮೆಥಡಾಲಜಿ. ಅಂಬೇಡ್ಕರ್ ಹೆಚ್ಚು ವಿಚಾರ, ಬೌದ್ಧಿಕತೆ ಮತ್ತು ತರ್ಕ, ಲಾಜಿಕ್ ಅಂತಿರಲ್ಲ, ಅದರ ಮುಖಾಂತರ ಅದನ್ನು ತಮ್ಮ ಸೋರ್ಸ್ ಕೊಂಡಿದ್ದರು ಅಂಬೇಡ್ಕರ್. ಹೀಗಾಗಿ ಅವರ ನೆರೆಟಿವ್ಸ್ಗಳು ಅವರ ಸೋರ್ಸ್ ತಕ್ಕಂತೆ ಬದಲಾವಣೆ ಆಗುತ್ತೆ. ಇಂಟ್ಯೂಟಿವ್ ಗಾಂಧಿ ಇಲ್ಲಾಜಿಕಲ್ ಅನಿಸ್ಬೋದು, ಯಾಕಂದರೆ ಲಾಜಿಕಲ್ ಅನ್ನೋದು ಮಾಡಲಿಲ್ಲ. ಅಂಬೇಡ್ಕರ್ ಲಾಜಿಕ್ನಲ್ಲಿ ಆಲೋಚನೆ ಮಾಡ್ತಾರೆ, ವೈಚಾರಿಕತೆಯಿಂದ ಆಲೋಚನೆ ಮಾಡ್ತಾ ಇರೋದ್ರಿಂದ ಈ ಸಮಸ್ಯೆ ಉಂಟಾಗಿರ್ಬೋದು. ಉದಾಹರಣೆಗೆ ಒಂದೇ ಒಂದು ಉದಾಹರಣೆ ಮಾತು ಮುಗಿಸ್ತೀನಿ. ನಾವೆಲ್ಲ ಗುಹಾ ಅವ್ರ ಮಾತು ಕೇಳಬೇಕು. ಏನು ಬೈತಾರೆ ಅದು ಹಿಂದೂದು. ಈಗ ಮುಂದೆ ಕೇಳೋದು ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಸಾಕು. ಉಪಸ್ಥಿತ ಮಾತುಗಳನ್ನಾಡಿದಂತಹ ದೇವೂರು ಮಾದೇವ್ ಸರ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮೊಂದಿಗೆ ಮಾತುಕತೆಯಲ್ಲಿ ಬರಲಿದ್ದಾರೆ ರಾಮಚಂದ್ರ ಗುಹಾ ಸರ್ ಅವರು. ಪ್ಲೀಸ್ ವೆಲ್ಕಮ್ ಸರ್.
afternoon, and apologies for speaking in English. Maybe many of you will understand much of what I say, but Vivek Shandbag has kindly agreed to give a brief translation in Kannada afterwards. So I'd like to begin by recalling the day when I first saw Devanur Maharaj. He will not remember seeing me, but I saw him. I was in the audience like all of you, and this was at the conclusion of a 3-day seminar on Gandhi, held on the occasion of Gandhi's 125th birth anniversary. It was held in another university campus, not your lovely university campus, but it was held in Manipal University, and the connection was with your university campus, because the conference was organized by U.R. Ananthamurthy. And he invited scholars from all over India to speak on different aspects of Gandhi's legacy. So among the speakers were the sociologist Ashish Nandi, whose work you know, Claude Alvarez, the environmental activist from Goa, the veteran Gandhian Dharampal, our own D.R. Nagaraj, the late D.R. Nagaraj, who I will talk about later, and myself, and many others. So we gave our various presentations about Gandhi. And the whole 3-day seminar on the podium was a photograph of Gandhi in a typical Gandhi dhoti, just a bare shirt, a small shawl, and a staff. And we spoke about Gandhi's greatness, Gandhi's prescience, Gandhi's contribution to the freedom struggle, Gandhi's interest in social reform, Gandhi's emphasis on interfaith harmony. So there was a series of lectures about Gandhi. And on the last day, on the last afternoon, Devanur Mahadeva came on stage. I'd never heard of him. Most of the audience had never heard of him. And we were all professors used to oratory. Ananthamurthy was a great orator. And I'm not saying we were in Ananthamurthy's class, but we were quite close. We knew how to hold an audience with the power of our words and the eloquence and the power of our voice. And Devanur came and he started speaking very softly. And Ananthamurthy would translate. And this is how I recall Mahadeva's talk. So there was this portrait of Gandhi, and he said, I'm going to begin. You see, look at Gandhi. He said, look at Gandhi. His father was a divan. He was born in an upper caste home. He had a prosperous law practice. And he gave it all up to be in this loincloth. And we admire him for his tyaga, for his sacrifice. And then he stopped and he said, I'm going to read you a poem. And this was a poem by a Dalit woman about B.R. Ambedkar. And the poem was in praise of Ambedkar wearing a suit. And why she was so happy that Ambedkar was portrayed wearing a suit. Here was Gandhi in his loincloth, which was in front of us, and he was drawing our attention to another picture somewhere else of Ambedkar in the suit, and a Dalit woman writing a poem about it. Now, then Mahadeva stopped and said, supposing, instead of that picture of Ambedkar being in a suit, he was in a loincloth, what would you say? After all, he's a Dalit, what else will he wear? When it comes to Gandhi, it is sacrifice. That is not his life. What is radical and unprecedented is his wearing a suit, because he is not supposed to wear a suit. Nothing in his biographical background, the history of his community, equips him or prepares him to wear that suit. So we, as Dalits, will salute and praise him and write poems about him in a suit, because that is what society did not expect him to do. Right. Now, it was a deeply moving presentation. And I have remembered it ever since. It's now 27 years since then. We are meeting for the first time. And I'm
deeply grateful to Anurag Anandamurthy and Vivek Shanbhag for arranging this meeting. I think the spirit of Anandamurthy himself is somewhere benignly over this gathering. So it's been an extraordinary moving experience for me to spend the morning with him and have lunch with him. But there's another spirit that is hovering over us, or at least over me, and I think Mahadeva too, and several of you in the audience, and that is the spirit of D.R. Nagaraj. Shortly before I heard Anandamurthy speak, shortly before I heard Mahadeva speak and have his words translated by Anandamurthy, I was very struck by how softly he spoke, as he did today too. And shortly before that, I had befriended D.R. Nagaraj. And I had read this wonderful little book called The Flaming Feet. Now, everyone here today who has not read that book should buy it now. It was first published in 1993, which I had just read it. It has appeared in an expanded and much better edition, edited by a resident of your town, Professor Prithvi Chandradatta Shobi. And it is available online, this Flaming Feet. And what Nagaraj did in that little book, little but very powerful book, is to teach people like me how to admire Ambedkar and Gandhi both. Now, that was very difficult at that time and remains difficult for many people. We are often asked to choose between Gandhi and Ambedkar. So there was this meeting in Manipal, where I heard Mahadeva for the first time, and I read Nagaraj's book. Shortly afterwards, the Indian Express sent me a book to review. It was by Arun Shori, and it was called Worshipping False Gods. And it was a no-holds-barred attack on B.R. Ambedkar. What was the argument? Ambedkar opposed the Congress party, so he was a toady of the British. Ambedkar dared call Gandhi some names. He was critical of Gandhi, of our Mahatma, so we can't trust him. Ambedkar is called the craftsman of the Constitution, but many other people contributed to the Constitution. Now, in my review, I took apart each of these arguments, and using what I had learned from D.R. Nagaraj, I tried to explain why Ambedkar did not join the Congress. Because the Congress was an upper caste party run by Brahmins and Baniyas, and if they came to power after independence, there was a likelihood that there would be Dalits who continued to be exploited. I explained, why he was in opposition to Gandhi, and ever since then, I have tried in much of my work to try and see this extraordinary relationship, which at one level was indeed one of antagonists of intellectual and political disputants, as actually complementary. Now, Vivek mentioned my biography of Gandhi. In the second volume of my biography of Gandhi, I have meticulously detailed every step in that relationship, from their first meeting till Gandhi's death and Ambedkar's comments on Gandhi's death. Now, those of you who have the patience to read 1,000 pages, please do so. But let me summarize for you my main conclusions. First, let's start with Gandhi. Gandhi comes back from South Africa to India in 1915. When he comes back, a Dalit friend of his in South Africa, a Tamil Dalit called Lazarus, writes him a letter saying, in South Africa, among the Indian community, you have not seen much caste distinction because in the diaspora we are all the same. But once you go back, you will see how badly the Dalits are treated, particularly in Tamil Nadu where I come from. So Gandhi is alerted to the horrific issue of untouchability really only after he comes back. And he becomes committed to challenging it.
So, in 1915, he admits a Dalit family to his ashram. The patrons withdraw their funding, but he keeps the ashram going. He makes speeches against the practice of untouchability. After the Dalit Jallianwala Bagh massacre of 1919, Gandhi says, those who practice untouchability are the general dyers of Hinduism. Now, and of course, his critique becomes more and more radical, that he advocates interdining, temple entry, and towards the very end, he asks that people of different castes should marry, should cross caste should marry. Now, Gandhi, whole position evolved very slowly, but very clearly in a progressive direction. He became progressively more critical of the practice of untouchability. Now, the critics of Gandhi, including the Ambedkarites, not Nagaraj and not Mahadeva, but radical Ambedkarites, will quote Gandhi from 1915 defending the Varnashram Dharma and say he did not do enough. But the point to remember about Gandhi is this, as a historian, two things. One, Gandhi's challenge to untouchability was only one part of his political program. He was also trying to win independence for his people. He was trying to promote an ethic of non-violence and a spirit of dialogue. And he was vitally committed to Hindu-Muslim harmony. So it was one aspect of his program. Secondly, Orthodox Hindus were his most fervent enemies. For even saying that untouchability was evil, Gandhi was attacked, abused, and there was even an assassination attempt on his life by Sanatana Hindus. So, if you look at Gandhi's position, you can understand why he had to act in stages. Still, he got the confidence of the Indian people and of the Hindus in particular. He would not directly attack others. Secondly, no upper caste Hindu ever did as much to challenge untouchability than Gandhi. It's very important when we criticize someone to see what his or her peers were doing. Did Nehru talk about untouchability? Hardly. Did Patel talk about untouchability? Not at all. Did Bose talk about untouchability? No. Was Bhagat Singh aware about untouchability? No, because he was a Marxist and it was all class. So Gandhi actually was the central figure among upper caste Hindus to tell his fellow upper caste Hindus of what an awful, pernicious practice untouchability was. Now, there is Gandhi, now you come to Ambedkar. Ambedkar is 23 years younger than Gandhi. That's the first difference. So there is a generational difference. And we always like to distance ourselves from those of the previous generation. And he wanted to make his own path. He was a person of great independence. He wanted to make his own path. Secondly, he was born in a Dalit home himself. He, as Mahadeva said, he was not supposed to wear a suit. Gandhi was supposed to wear a suit. So he had experienced the discrimination and deprivation that came of being a Dalit from within. Now, so he had to forge his own path. He was Nagaraj in his wonderful book, Dear Nagaraj, Flaming Field says, Gandhi was the Mahatma of the freedom struggle. When Ambedkar comes back in the mid-20s from London, he's the Mahatma of the freedom struggle, and there's a whole acolyte of admirers and disciples around him. And there is Gandhi is like Rama, with all his everyone else around him. And Nagaraj says, Ambedkar was too proud and self-respecting to be the Sugriva to Gandhi's Rama. It's a beautiful line. He was young, he was independent, he wanted to chart his own path. And he did not want to join the Communist Party. And of course, because he was a Dalit, he was more direct, more frontal in his attack on untouchability. And again, I'm recommending particularly young people here, but not just to the young people. I'm recommending books. I've recommended Dear Nagaraj's book. You may read my biography of Gandhi, but you must certainly read Ambedkar's Annihilation of Caste, which is only 40 pages, but which is an absolutely vital tract to understand our society. So he wanted to annihilate caste.
Gandhi wanted to gradually remove caste. Ambedkar wanted to annihilation caste. So you can see why Gandhi and Ambedkar were antagonists. Why they had to disagree. Why the younger man had to tell the older man, go faster. But from Ambedkar's point of view, Gandhi was going too slow. But from the point of view of the Hindu orthodoxy, Gandhi was going too fast. In fact, the Shankaracharyas signed a collective petition to the Viceroy saying, untouchability is part of our dharma. This man Gandhi is challenging it, declaring him a non-Hindu. So you can see why Gandhi had to go slow, and you can see why Ambedkar wanted him to go faster. Now, what you learn from B.R. Nagaraj is many things. One is you needed both. To challenge an obnoxious social system, you need a guilt-ridden upper caste Hindu to recognize it is wrong. And of course you need a Dalit leader and activist himself to mobilize his people. And this lesson that you need reform from above and from below applies to many other things. Take the whole question of patriarchy. Absolutely, women must lead the fight for equal rights. But they must have enough men to go along with them. You know, Gandhi brought more women into the freedom struggle than Lenin did into his Communist Party. So I'm glad the Indian women had Gandhi and not Lenin. Nehru advocated votes for women before Churchill. So you need both. Right? So this is the lesson of history. That to change society, you need pressure from below and pressure from above. We can disagree who is more important. Is Ambedkar more important? Is Gandhi more important? For me, as an anti-caste, upper caste Hindu, maybe Gandhi is more important. For Mahadeva, maybe Ambedkar is more important. But Mahadeva has space in his heart and his mind to admire Gandhi. I have space in my heart and my mind to admire Ambedkar. And this opposition of Gandhi versus Ambedkar, promoted on the one side by the Arun Shoris of the world, who say Ambedkar was anti-national because he did not go to jail, he did not join the Congress party. Between the haters of Ambedkar and the haters of Gandhi, who are on the other side of the spectrum. For example, in a book by Arundhati Roy, where she consistently misrepresents what Gandhi said. Right. And India needed both, and India still needs both. As I said, we can all have our own view on who was more greater. You know, beyond caste, of course, I talked about caste. Clearly, when it comes to ending caste discrimination, Ambedkar and Gandhi are the two most important figures in the struggle against caste discrimination in our modern history. As I said, you may say Ambedkar is more important, Gandhi is more important, that's an open question. But there is more to their lives than that, which is as relevant to us today. If you think of why Gandhi died, because he stood up for the rights of our Muslim brothers and sisters. That was 77, 76 years ago, and we still need people like that. We still need to be inspired by Gandhi to challenge the majoritarian bigotry which is threatening to tear our country apart. As a Hindu, I must not allow my Muslim brothers and sisters, or my Christian brothers and sisters, or my Sikh brothers and sisters to be treated in any way as second-class citizens, as they are in danger of becoming. But we need Ambedkar too, on the whole issue of a democratic ethos, on fraternity. And of course, we need all to remember every date, especially in this week and next week and the coming months, Ambedkar's famous warning in his last speech to the Constituent Assembly, where he said, I quote, Bhakti in religion is the route to the salvation of the soul. Bhakti in politics is the route to dictatorship. So there are many aspects of their life and their thought that resonate with us today.
we cannot do with either Ambedkar or Gandhi. That is what I have learned from people like Nagaraj and of course Mahadeva. And I started with a personal anecdote, how I first saw Mahadeva, reading out this poem. I don't know whether he remembers this poem. He tells me he forgets everything. Ask him whether he remembers that poem. I remember it. Okay. So I started with that. Let me end with a personal anecdote from this morning. I was traveling with Anu and we went in the car, and we were chatting about, Kannada writers, Dalit writers, and I said, I'm going to meet Mahadeva for the first time. I know Nagaraj quite well, and I wish him every day intellectually and also personally, as does Mahadeva, as do many other people. I knew him quite well when we had many exchanges. We would usually meet in Koshi's Parade Cafe, where he drank whiskey and I drank coffee. And so I knew him well. And I knew Siddhalingaya, the Dalit poet, a little bit. We had a few conversations. So I was telling Vivek, that I knew these two remarkable Kannada writers, both incidentally Dalit, and both sadly no longer with us. And I now was going to meet for the first time Mahadeva. And Vivek said something very moving and very appropriate. He said, as a poet, Siddhalingaya was a brilliant poet, moving, mischievous, who struck your heart. He had a spark. That was his originality, and that was the distinctive nature of his contribution to the Dalit movement, and indeed to the larger political and intellectual ferment in Karnataka. Nagaraj was a thinker with an analytical mind. And then he said, Mahadeva was the moral compass for both of them. So, it's really been a very, as I said, fulfilling and moving experience for me to be here today. And thank you. Thank you. ರಾಮಚಂದ್ರ ಗುಹಾ ಅವರ ಮಾತನ್ನು ಅನುವಾದ ಮಾಡಲಿಕ್ಕೆ ಹೇಳಿದರೆ ಆದಷ್ಟು ಅದರ ಸಾರಾಂಶವನ್ನು ಹೇಳಿ ಅಂತಂದರು. ಆದರೆ ಅವರ ಆ ಉತ್ಕಟತೆ ಮತ್ತು ಉತ್ಸಾಹ ಇಲ್ಲದೆ ಅದನ್ನು ದಾಟಿಸೋದು ಭಾಳ ಕಷ್ಟ. ಆದರೂ ಒಂದು 5 ನಿಮಿಷದಲ್ಲಿ ಅವರು ಹೇಳಿದ ಮಾತಿನ ಕೆಲವು ಮುಖ್ಯಾಂಶಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅವರು ಮಾತನ್ನು ಆರಂಭ ಮಾಡ್ತಾ ಮೊಟ್ಟ ಮೊದಲನೇ ಬಾರಿ ದೇವರ ಮಹಾದೇವ ಅವರನ್ನ ಮಣಿಪಾಲದಲ್ಲಿ ಭೇಟಿಯಾದ ಬಗ್ಗೆ ಮಾತಾಡಿದರು. ಗಾಂಧಿಯವರ 125ನೇ ವರ್ಷದ ನೆನಪಿಗಾಗಿ ಮಾಡಿದ ಕಾರ್ಯಕ್ರಮದಲ್ಲಿ ಅನೇಕ ದೇಶದ ಅನೇಕ ಚಿಂತಕರು, ಆಶೀಶ್ ನಂದಿಯವರು, ಪುರಾಣವರು, ಮುಂತಾದವರು ಇದ್ದರು, DR ನಾಗರಾಜ್ ಸೇರಿ. ಅಲ್ಲಿ ಮಹಾದೇವ ಅವರು ಮಾತಾಡಿದ್ದು ಅಲ್ಲಿ ಒಂದು ಗಾಂಧಿಯವರ ಚಿತ್ರ ಇತ್ತು. ಆಗ ಆ ಚಿತ್ರದಲ್ಲಿ ಗಾಂಧಿ ಒಂದು ಪಂಚೆಯನ್ನು ಉಟ್ಕೊಂಡು ಬರೀ ಮೈಲಿದ್ದರು. ಆವಾಗ ಮಹಾದೇವ ಒಂದು ದಲಿತ ಮಹಿಳೆ ಬರೆದು ಒಂದು ಪದ್ಯವನ್ನು ಓದಿದರು. ಆ ಪದ್ಯ ಯಾವುದ್ರ ಬಗ್ಗೆ ಇತ್ತು ಅಂದರೆ ಅಂಬೇಡ್ಕರ್ ಅವರು ಧರಿಸಿದ ಸೂಟ್ ಬಗ್ಗೆ, ಮತ್ತು ಅವರು ಯಾಕೆ ಅದನ್ನು ಧರಿಸಿದರು ಅದನ್ನು ಹೊಗಳಿ ಅದನ್ನು ಮೆಚ್ಚಿಕೊಂಡು ಬರೆದಂಥ ಆ ಪದ್ಯ. ಅದಕ್ಕೆ ಗುಹಾ ಹೇಳ್ತಾರೆ, ಯಾಕೆ ಅದು ಮುಖ್ಯ ಅಂತ ನಮ್ಗೆ ಅನ್ನಿಸ್ತು ಅಂತಂದರೆ, ಈಗ ಗಾಂಧಿ ಹುಟ್ಟಿದಾಗಿದ್ದಲೇ ಮೇಲ್ಜಾತಿಯಲ್ಲಿ ಹುಟ್ಟಿದವರು, ಬ್ಯಾರಿಸ್ಟರ್ ಆಗಿದ್ದವರು, ಇಂಗ್ಲೆಂಡಲ್ಲಿ ಓದಿದವರು, ಅವರೆಲ್ಲ ಸೂಟ್ ಹಾಕಿಬಿಡೋದು ಸಹಜವಾಗಿತ್ತು. ಅವರು ಅದನ್ನು ತೆಗೆದರು ಅನ್ನೋದು ವಿಶೇಷವಾಗಿ ನಮಗೆ ಕಂಡಿದೆ. ಆದರೆ ಅಂಬೇಡ್ಕರ್ ಇದು ಯಾವುದಕ್ಕೂ ಸಮಾಜ ಅವರಿಗೆ ಇಂಥ ಯಾವ ಬಟ್ಟೆಗಳನ್ನು ಧರಿಸೋದಕ್ಕೆ ಅವರು ಯೋಗ್ಯರಲ್ಲ ಅಂತ ತಿಳ್ಕೊಂಡಂಥ ಸಮಾಜದಲ್ಲಿ ಅಂಥ ಬಟ್ಟೆಗಳನ್ನು ಹಾಕಿದ್ದು ವಿಶೇಷವಾಗಿತ್ತು. ಅದಕ್ಕೋಸ್ಕರ ಅದನ್ನು ಮಾಡಿದೆ, ಅದನ್ನು ತಾನು ಅಪ್ರಿಷಿಯೇಟ್ ಮಾಡಿದೆ ಅಂತಂದರು. ಆ ಎರಡು ಭಿನ್ನತೆಗಳನ್ನು, ಆ ಎರಡು ಬಗೆಗಳನ್ನು ಹೇಳಿದರು. ತುಂಬ ಸ್ವಾರಸ್ಯಕರವಾಗಿ ಹೇಳಿದರು. ಇನ್ನು DR ಅವರ ಪುಸ್ತಕದ ಬಗ್ಗೆ ಮಾತಾಡಿದರು. ಅದು ಫ್ಲೇಮಿಂಗ್ ಫೀಟ್ ಅಂತ DR ನಾಗರಾಜ್ ಇಂಗ್ಲೀಷಲ್ಲಿ ಬರೆದ ಪುಸ್ತಕ. ಕನ್ನಡದಲ್ಲಿ ಉರಿಯ ಚಮಾಳಿಗೆ ಅಂತ ಆಶಾದೇವಿಯವರು ಅದನ್ನು ಅನುವಾದ ಮಾಡಿದ್ದಾರೆ. ಅದು ತುಂಬ ಓದಲೇಬೇಕಾದ ಪುಸ್ತಕ. ಇದು ಗುಹಾ ಅವರ ಮಾತು, ತುಂಬ ಓದಲೇಬೇಕಾದ ಪುಸ್ತಕ. ಅಂಬೇಡ್ಕರ್ ಮತ್ತು ಗಾಂಧಿ ಇಬ್ಬರನ್ನು ಓದುವ ಅಗತ್ಯ ಏನು ಅನ್ನೋದನ್ನು
DRE ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಅಂದರೆ ಅದರ ನಂತರ ಈ ಪುಸ್ತಕವನ್ನು ಓದಿದ ನಂತರ ಮತ್ತು ಈ ಮಣಿಪಾಲದ ಸೆಮಿನಾರ್ ಮಾಡಿದ ನಂತರ ಇಂಡಿಯನ್ ಎಕ್ಸ್‌ಪ್ರೆಸ್ನವರು ಅವ್ರಿಗೊಂದು ಪುಸ್ತಕನ ರಿವ್ಯೂ ಮಾಡಲಿಕ್ಕೆ ಕಳಿಸ್ಕೊಟ್ರು ಗುಹಾ ಅವರಿಗೆ. ಅದು ಅಂಬೇಡ್ಕರ್ ಅವರ ಮೇಲೆ ಸಾಲು ಸಾಲು ಆಪಾದನೆಗಳನ್ನು ಹಾಕಿದಂತಹ ಒಂದು ಪುಸ್ತಕ. ಅದರಲ್ಲಿ ಗುಹಾ ಹೇಳ್ತಾರೆ, ಅದನ್ನು ನಾನು ರಿವ್ಯೂ ಮಾಡೋ ಹೊತ್ತಿಗೆ ನನಗೆ ಈ DRE ಅವರ ಪುಸ್ತಕ ಮತ್ತು ಗಾಂಧಿ ಮೇಲಿನ ಸೆಮಿನಾರ್ನಲ್ಲಿ ದೇವನೂರು ಆಡಿದಂಥ ಮಾತುಗಳು ಮತ್ತು ಅಲ್ಲಿ ನಡೆದ ಚರ್ಚೆಯಿಂದ ನಾನು ಇವರಿಬ್ಬರನ್ನು ನೋಡುವಂಥ ದೃಷ್ಟಿಕೋನ ಬದಲಾಯಿತು ಮತ್ತು ಅದಕ್ಕೆ ಈ ಪುಸ್ತಕಕ್ಕೆ ನಾನು ಅತ್ಯಂತ ಪ್ರಖರವಾದ ಸ್ಟ್ರಾಂಗ್ ಆದ ಒಂದು ರಿಯಾಕ್ಷನನ್ನು ಕೊಟ್ಟೆ ಅಂತ ಹೇಳ್ತಾರೆ. ಅಂದರೆ DRE ಬಗ್ಗೆ ಮತ್ತೆ ಮಾತಾಡ್ತಾ 2 ಮುಖ್ಯಾಂಶಗಳನ್ನು ಹೇಳ್ತಾರೆ. ಒಂದು, ಗಾಂಧಿ 1915ರಲ್ಲಿ ಬಂದಾಗ ತಮಿಳುನಾಡಿನ ಒಬ್ಬ ಅವರ ದಲಿತ ಸ್ನೇಹಿತ ಅವರಿಗೆ ಬರೀತಾನೆ, ನೀವು ಸೌತ್ ಆಫ್ರಿಕಾದಲ್ಲಿ ಕಂಡದಕ್ಕಿಂತ ಭಾರತ ಇನ್ನೂ ತುಂಬ ಬದಲಾಗಿದೆ. ನಮ್ಮ ತಮಿಳುನಾಡಿನಲ್ಲಿ ದಲಿತರನ್ನು ಅತ್ಯಂತ ಹೀನವಾಗಿ ನಡೆಸ್ಕೊಳ್ತಾರೆ. ಅಸ್ಪೃಶ್ಯತೆ ಇಲ್ಲಿಯ ಒಂದು ನಮಗೆ ಅದರಿಂದ ಹೊರಬರಲಾಗದ ಒಂದು ಅಂಟು ರೋಗ. ಅದನ್ನು ನೀವು ವಿರೋಧಿಸಬೇಕು ಅಂತ ಹೇಳ್ತಾರೆ. ಮತ್ತು ಗಾಂಧಿ ಅಲ್ಲಿಯವರೆಗೂ ಅದನ್ನು ಒಂದು ತಮ್ಮ ಕಾರ್ಯಕ್ರಮದ ಅಂಗವನ್ನಾಗಿ ಮಾಡಿಕೊಂಡಿದ್ದ ಗಾಂಧಿ ಅಲ್ಲಿಂದ ಮುಂದೆ ಬದಲಾಗ್ತಾ ಹೋಗ್ತಾರೆ. ಎಷ್ಟು ಮಟ್ಟಿಗೆ ಬದಲಾಗ್ತಾರೆ ಅಂದರೆ 1919ರಲ್ಲಿ ಅವರು ಜಲಿಯನ್ ವಾಲಾಬಾಗ್ ಆದ ನಂತರ ಯಾವ ಹಿಂದೂ ಅಸ್ಪೃಶ್ಯತೆಯನ್ನು ಆಚರಿಸ್ತಾನೋ ಅವನು ಜನರ ಡಯರ್ಗೆ ಸಮ ಅನ್ನುವಂಥ ಮಾತನ್ನು ಗಾಂಧಿ ಹೇಳ್ತಾರೆ. ಇನ್ನೊಂದೆರಡು ಮಾತನ್ನು ಅವರು ಗಾಂಧಿಯವರ ಬಗ್ಗೆ ಹೇಳಿದರು. ಮುಖ್ಯ ಏನಂದರೆ ಅವ್ರನ್ನ ನಾವು ನೋಡಬೇಕಾದ್ರೆ ಅವರಿಗೆ ಅಸ್ಪೃಶ್ಯತೆ ಒಂದೇ ಅವರ ಕಾರ್ಯಕ್ರಮದ ಸೂಚಿಯಾಗಿರಲಿಲ್ಲ. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಅವರು ಮುಸ್ಲಿಮರನ್ನು ಸಮಾನರೆಂದು ಭಾವಿಸಬೇಕು ಅನ್ನುವಂಥ ಒಂದು ಹೋರಾಟದಲ್ಲಿ ತೊಡಗಿದ್ರು. ಇನ್ನೂ ಹಲವಾರು ಹೋರಾಟಗಳ ಮಧ್ಯೆ ಅವರಿಗೆ ಈ ಅಸ್ಪೃಶ್ಯತೆ ಅನ್ನೋದು ಒಂದು ಹಲವು ಕಾರ್ಯಕ್ರಮಗಳ ಒಂದು ಭಾಗವಾಗಿತ್ತು. ಇದು ಮುಖ್ಯವಾದದ್ದು. ಅಷ್ಟೇ ಅಲ್ಲ, ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಅವರ ಜೊತೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿದ್ದಂಥ ಮೇಲ್ವರ್ಗದ ಹಿಂದೂಗಳೆಲ್ಲರೂ ಗಾಂಧಿಯವರಿಗೆ ಅವರ ಈ ಅಸ್ಪೃಶ್ಯತೆಯ ಕಾರಣಕ್ಕಾಗಿ ವಿರೋಧಿಸಿದರು. ಅಂದರೆ ಅದೇ ಕಾಲದಲ್ಲಿ ಅವ್ರು ಹೇಳ್ತಾರೆ, ಗಾಂಧಿಯವರ ವಿಶೇಷತೆ ಏನಂದರೆ ಯಾವ ಮೇಲ್ವರ್ಗದ ನಾಯಕರೇ ಆಗಲಿ, ಪಟೇಲ್ ಆಗಲಿ, ಇನ್ನಾರೇ ಆಗಲಿ, ಅಸ್ಪೃಶ್ಯತೆಯ ಬಗ್ಗೆ ಗಾಂಧಿಯವರಷ್ಟು ತೀವ್ರವಾಗಿ ಚಿಂತನೆ ಮಾಡಿದವರಿಲ್ಲ. ಅಷ್ಟು ತೀವ್ರವಾದ ಮಾತುಗಳಲ್ಲಿ ಅದನ್ನು ಖಂಡಿಸಿದವರು ಯಾವ ನಾಯಕರು ಆ ಕಾಲದಲ್ಲಿ ಇರಲಿಲ್ಲ ಅಂತ. ಇನ್ನು ಅಂಬೇಡ್ಕರ್ ಮತ್ತು ಗಾಂಧಿಯವರ ಬಗ್ಗೆ ಹೇಳ್ತಾ, ಅಂಬೇಡ್ಕರ್ ಗಾಂಧಿಯವರಿಗಿಂತ 23 ವರ್ಷ ಚಿಕ್ಕವರು. ಅಂದರೆ ಅದಾಗಲೇ ಒಂದು ತಲೆಮಾರಿನ ಅಂತರ ಅವರ ಮಧ್ಯೆ ಇತ್ತು. ಮತ್ತು ಇನ್ನೂ ಮುಖ್ಯವಾಗಿ ಗಾಂಧಿಗೆ ಈ ಅಸ್ಪೃಶ್ಯತೆ ಅನ್ನೋದು ಹೊರಗಿನಿಂದ ಬಂದ ಒಂದು ಯೋಚನೆಯಾಗಿ, ಒಂದು ಭಾವನೆಯಾಗಿ ಹೊರಗಡೆಯಿಂದ ಬಂದಿದ್ದರೆ ಅಂಬೇಡ್ಕರ್ ಅವರಿಗೆ ಅದು ಅನುಭವದ ಭಾಗವಾಗಿತ್ತು. ಅವರು ಬೆಳೆದು ಬಂದ ಜೀವನದಲ್ಲಿ ಅವರು ಅನುಭವಿಸಿದ ಆ ಯಾತನೆ ಮತ್ತು ಅವಮಾನದ ಭಾಗವಾಗಿತ್ತು ಅಸ್ಪೃಶ್ಯತೆ. ಆದ್ದರಿಂದ ಅವರು ಕಾಂಗ್ರೆಸ್ ಸೇರಲಿಕ್ಕೆ ಯಾಕೆ ನಿರಾಕರಿಸಿದ್ರೆ, ಕಾಂಗ್ರೆಸ್ ಮತ್ತು ಒಂದು ಮೇಲ್ವರ್ಗದ ಒಂದು ಬ್ರಾಹ್ಮಣರ ಪಾರ್ಟಿ ಅಂತ ಅವರಿಗೆ ಅನಿಸ್ತಾ ಇತ್ತು. ಇನ್ನು ಸ್ವಾತಂತ್ರ್ಯ ಬಂದ ಮೇಲೆ ಇವ್ರ ಕೈಗೆ ಸ್ವಾತಂತ್ರ್ಯ ಹೋದರೆ ತನಗೆ ದಲಿತರಿಗೆ ಇದರಲ್ಲಿ ನ್ಯಾಯ ಒದಗಲಾರದು ಅನ್ನುವ ಒಂದು ಭಾವನೆಯಿಂದ ಅಂಬೇಡ್ಕರ್ ಕಾಂಗ್ರೆಸ್ ಸೇರಲಿಕ್ಕೆ ನಿರಾಕರಿಸಿದರು. ಇನ್ನು ಮತ್ತೆ ಅವರು DRE ಅವರ ಪುಸ್ತಕದ ಬಗ್ಗೆ ಮಾತಾಡ್ತಾರೆ, ಅದಕ್ಕೆ ಮರಳಿ ಬರ್ತಾರೆ. ಬಂದು ಯಾಕೆ ಅಂಬೇಡ್ಕರ್ ಮತ್ತು ಗಾಂಧಿಯವರ ಇಬ್ಬರ ವಿಚಾರಗಳು ನಮಗೆ ಯಾಕೆ ಮುಖ್ಯ ಅನ್ನೋದನ್ನು ಒತ್ತಿ ಹೇಳ್ತಾರೆ. ಕೆಲವು ಅಂಬೇಡ್ಕರ್ ಅವರಿಗೆ ಏನು ಅನ್ನಿಸ್ತು ಅಂದರೆ ಗಾಂಧಿ ನಿಧಾನ ಅಂತ ಅನ್ನಿಸ್ತಾ ಇತ್ತು. ಗಾಂಧಿಯವರು ಅಸ್ಪೃಶ್ಯತೆಯನ್ನು ತೆಗೆದುಕೊಂಡ ಅಸ್ಪೃಶ್ಯತೆ ಬಗ್ಗೆ ತೆಗೆದುಕೊಂಡ ನಿಲುವುಗಳು ಮತ್ತು ಕೆಲವು ನಿರ್ಧಾರಗಳು ಮತ್ತು ಅವರ ವೇಗ ಸಾಲದು ಅಂತ ಅನ್ನಿಸ್ತಾ ಇತ್ತು. ಆದರೆ ಗಾಂಧಿ ಎಷ್ಟು ವಿರೋಧವನ್ನು ಎದುರಿಸ್ತಾ ಇದ್ರು ಅಂದರೆ, ಕೆಲವು ಧರ್ಮದ ಮುಖಂಡರು ಗಾಂಧಿಯವ್ರನ್ನ ಹಿಂದೂ ಧರ್ಮದಿಂದ ಹೊರಗೆ ಹಾಕಬೇಕು ಅಂತ ಒಂದು ಅಪೀಲ್ ಕೂಡ ಮಾಡಿದರು. ಒಟ್ಟಾಗಿ ಹೇಳೋದಾದರೆ ಗುಹಾ ಕೊನೆಯಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ಹೇಗೆ ನಮಗೆ ಇಬ್ಬರು ಇವತ್ತಿನ ಕಾಲದಲ್ಲಿ ಪ್ರಸ್ತುತ ಎರಡು ಚಿಂತನೆಗಳು ಭಿನ್ನವಾಗಿ ಕಂಡರೂ ಆಂತರ್ಯದಲ್ಲಿ ಅವು ಒಂದೇ ದಿಕ್ಕಿನ ಕಡೆಗೆ ಚಲಿಸ್ತಾ ಇದ್ದಾವೆ. ಎರಡೂ ನಮಗೆ ಪ್ರತಿನಿತ್ಯ ಬೇಕು ಅಂತಂದರು. ಕೊನೆಯದಾಗಿ ಮಾತು ಮುಗಿಸುವ ಮುನ್ನ ಅವರು ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಮಾಡಿದ ಭಾಷಣವನ್ನು ಉಲ್ಲೇಖಿಸುವ ಒಂದು ಮಾತನ್ನು ಹೇಳಿದರು. ಅದೇನು ಅಂದರೆ, ಭಕ್ತಿ ಮತ್ತು ಧರ್ಮ ನಮ್ಮ ಒಟ್ಟು ಒಂದು ಮನಸ್ಸಿನ ಶಾಂತಿಗಾಗಿ, ಮುಕ್ತಿಗಾಗಿ ತುಂಬ ಅಗತ್ಯ. ಆದರೆ ಭಕ್ತಿ ಮತ್ತು ಧರ್ಮ
ಭಕ್ತಿ ಮತ್ತು ಧರ್ಮವನ್ನು ರಾಜಕೀಯದಲ್ಲಿ ಬೆರೆಸಿದರೆ ಅದು ಡಿಕ್ಟೇಟರ್ಶಿಪ್ಗೆ ದಾರಿಯಾಗುತ್ತೆ. ಅದು ಅದಕ್ಕೆ ಇವತ್ತಿನ ಅವರು ಇಷ್ಟನ್ನೆಲ್ಲ ಹೇಳಿಲ್ಲ, ಬಟ್ ಇದು ಡಿಕ್ಟೇಟರ್ಶಿಪ್ಗೆ ದಾರಿಯಾಗುತ್ತೆ ಅಂತ ಅನ್ನೋ ಮಾತನ್ನು ಗುಹಾ ಹೇಳಿ ಮಾತುಗಳನ್ನು ಮುಗಿಸಿದರು. ನನ್ನ ಕೈಲಾದಷ್ಟು ಇದನ್ನು ಸಮರೈಸ್ ಮಾಡಲಿಕ್ಕೆ ಆದಷ್ಟು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಮಸ್ಕಾರ. ಆಮೇಲೆ ನೆನಪಾಯ್ತು ಇಷ್ಟೇ, ತಾನು ಸನಾತನ ಹಿಂದೂ ಅಂತ ಗಾಂಧಿ ಹೇಳ್ಕೊಂಡವರು ಕೊನೆಗೆ ಸಹನೆ ಮತ್ತು ಪ್ರೀತಿ ನನ್ನ ಧರ್ಮ ಅಂತಾರೆ. ಸನಾತನ ಕಟ್ ಮಾಡಿಬಿಡ್ತಾರೆ, ಹಿಂದೂ ಕಟ್ ಮಾಡಿಬಿಡ್ತಾರೆ, ಸಹನೆ ಮತ್ತು ಪ್ರೀತಿ ನನ್ನ ಧರ್ಮ ಅಂತಾರೆ. ಆಮೇಲೆ ಅಂಬೇಡ್ಕರ್ ಆ ಎಲ್ಲ ಅಂತಿಮ ದಿನಗಳಲ್ಲೇ ಅಂಬೇಡ್ಕರ್ ತನ್ನ ಅಂತಿಮ ದಿನದಲ್ಲಿ ಕಂಪ್ಯಾಷನ್ ಅಂದರೆ ಮೈತ್ರಿ ಕಂಪ್ಯಾಷನ್ ಕಾರುಣ್ಯ ನನ್ನ ಧರ್ಮ ಅಂತಾರೆ. ಅವರು ಸಹನೆ ಮತ್ತು ಪ್ರೀತಿ ನನ್ನ ಧರ್ಮ ಅಲ್ಲಿ ಕಾರುಣ್ಯ ನನ್ನ ಧರ್ಮ ಅಂದರೆ ಎಲ್ಲರನ್ನು ನೋಡ್ಕೊಳ್ಳೋದೆ, ಬೇರೆ ಮಾತಲ್ಲ. ಸಹನೆ ಮತ್ತು ಪ್ರೀತಿಯಲ್ಲೂ ಕೂಡ ನನಗೆ ಇಷ್ಟವಿಲ್ಲದವ್ರಿಗೆ ಟಾರ್ಗೆಟ್ ಮಾಡಬೇಕು, ನಾನು ಪ್ರೀತಿ ಇದ್ದ ಕಡೆ ಟಾರ್ಗೆಟ್ ಮಾಡಿ ಮಾಡ್ತೀನಿ. ಸೊ ಇಬ್ಬರೂ ಧಾರ್ಮಿಕ ವ್ಯಕ್ತಿಗಳು. ಇಲ್ಲಿ ಧರ್ಮ ಅಲ್ಲ, ಸಾಂಸ್ಥಿಕ ಧರ್ಮ ಅಲ್ಲ, ಸ್ವಭಾವದ ಧಾರ್ಮಿಕ ವ್ಯಕ್ತಿಗಳಿಬ್ಬರೂ. ಮತ್ತು ಇಬ್ಬರು ಹೇಳ್ತಾ ಇತ್ತು ಒಂದೇ, ನೆನ್ಪಿಟ್ಕೊಳ್ಳೋಣ. ಧನ್ಯವಾದಗಳು ಸರ್. ಸವಿಸ್ತಾರವಾಗಿ ಮಾತನಾಡಿದಂತಹ ರಾಮಚಂದ್ರ ಗುಹಾ ಸರ್ ಅವರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ಸ್ ಟು ಯು ಸರ್. ಆ್ಯಂಡ್ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದಂತಹ ವಿವೇಕ್ ಸರ್ ಅವರಿಗೂ ಸಹ ಧನ್ಯವಾದಗಳನ್ನು ಬಯಸ್ತೀನಿ. ಈಗ ಸಂವಾದ ಕಾರ್ಯಕ್ರಮ ಗುಹಾ ಸರ್ ಅವರೊಂದಿಗೆ. Ideologies differ as the time passes on. As you said, we have synthesized the ideas of both Gandhi and Ambedkar. I have listened to Ramachandra Guha some 8 or 10 years back in the same stage, when you have put your ideas the same way as that you have put today. Your ideologies have not changed, that remains the same. Yes. They become more nuanced, there's more information, but why should I change that? We still need Gandhi and Ambedkar both. Do you want to reject Gandhi? Do you want to reject Ambedkar? No. It makes it more urgent that we need that. And the urgency today is because of what we are faced with. Right, on the other side. So, that's right. Look, Mr. Joshi said that the concept of equality are different. I don't think they are. They are complementary, unexpected. You see, if you want to understand why we need both Gandhi and Ambedkar, because I gave a very short presentation, I only talked about their location in the caste system. That you need
an upper caste reformer and a lower caste activist to change the caste system. If you think of how to challenge inequality or injustice, how are Gandhi and Ambedkar different but complementary? I'll explain to you. Ambedkar believed in the powers of the state. Through laws, through policies, through programs, you could diminish inequality and emancipate the poor. What did Gandhi believe? In the power of civil society and individuals like you and me. And we actually need both. Today, the state is crushing civil society. And so Gandhi, Ambedkar in many ways came from a classical Fabian tradition, like Nehru. This is brings the Ambedkar and Nehru together, that the state will promote equality and welfare. Gandhi said no, we should not give too much power in the state. We should, it will be self-motivated by individuals, communities, panchayats, and of course we need both. So even there, when you think of how to move towards broadly, not just caste, broadly towards a more just society, you need autonomous action from below, which is what Gandhi is saying, and you need a efficient, honest, and capable public administration. So in many ways, we can. Of course, there are also differences. In some ways, they are incarnable. The main difference between Gandhi and Ambedkar, which is shows that which is to do with what is the route out for Dalits from discrimination. Gandhi believed that Hinduism could be purified from within, and by making enough Hindus conscious of the obnoxious practice of untouchability, you could clean. Whereas Ambedkar said no, the only hope is to leave the Hindu fold, which is why he became a Buddhist. So there are differences, and I don't want to diminish them. But in the India of today, particularly when you know who you are against, if you are against the heirs of Savarkar and Golwalkar, do you want to fight Ambedkar versus Gandhi? Any students would have a class question? Yeah, you can ask in Kannada. What would your stand be about caste census, and what do you think Gandhi or Ambedkar would have said about Actually, if you ask me frankly, both would have opposed it. If you ask me, both would have opposed it. Because, you see, what is truly sad about, I talk annihilation of caste. One of the most distressing things about India today is that we are today in an all-caste category. Right? Now, this is clearly would not have been possible 100 years ago. We are also many women here, normally there would be segregation. But one respect in which we have failed is to promote inter-caste marriage. Almost 90% of marriages are still within the caste group, right? With the caste structure solves that. So it's a complicated, but I think that it's hard to say, they didn't think about it, but it's not a route, one needs both, but one thing, last thing I'll say about Digan Nagaraj, he showed how Gandhi and Ambedkar changed each other. That because of Ambedkar's critique of Gandhi, Gandhi became more attentive to economic and political discrimination, not just the question of conscience. But Gandhi also changed Ambedkar because he made him more aware of ideas and morality. Right? So I don't want to get into contemporary issues, but I just would like to say that, one last thing I'd say is that it's very interesting. Maybe Mahadeva or someone has an explanation for this. That those thinkers who are trying to bring Gandhi and Ambedkar together and find commonalities and what we can learn from both different things are basically from Karnataka. They are, D.R. Nagaraj, Anantamurthy, Devendra Mahadeva. I don't have an explanation for this, but among the Ambedkarites of Maharashtra or of UP, you will find an extreme hatred of them. And I think that particularly very easy. If you look at it today, of course, caste discrimination is important. Of course, gender discrimination is important. But in
January 2024. The most important thing for a republic to survive is that it should not become a Hindu Rashtra. That's the most important. And I think that's when you need not just Gandhi but Ambedkar. Ambedkar said, if India becomes a Gandhi gave his life for Hindu-Muslim harmony. But Ambedkar actually said it will be the worst disaster if India becomes a Hindu Rashtra. Right? So I think whatever, in many ways I think they are a moral compass for both of us. Well, last bit, the young lady there. Yeah. You want to come up? Take a mic or come up. ಸರ್ ಗಾಂಧಿ ಮತ್ತು ಅಂಬೇಡ್ಕರ್ ಅವರನ್ನ ನೀವು ಒಂದೇ ಲೋಕಕ್ಕೆ ಇಷ್ಟಪಡ್ತೀರಾ. ಆದರೆ ಗಾಂಧಿ ಚಿಂತನೆಗಳಿಗೂ ಅಂಬೇಡ್ಕರ್ ಚಿಂತನೆಗಳಿಗೂ ತುಂಬ ವ್ಯತ್ಯಾಸ ಇದೆ. ಆದರೆ ನೀವು ಹೇಳ್ತೀರಾ ಈಗ ರಾಮರಾಜ್ಯ, ಗಾಂಧಿ ಕೇಳೋದು ರಾಮರಾಜ್ಯ ಬೇಕು ಅಂತ. ಇವತ್ತು ದೇಶದಾದ್ಯಂತ ರಾಮರಾಜ್ಯ ಕಟ್ಟಬೇಕು ಅಂತ ನಡೀತಾ ಇದೆ. ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ಕೆಲವರು ಹೇಳ್ತಾರೆ ಇದು ಗಾಂಧೀಜಿಯವರ ಕನಸಾಗಿತ್ತು ಅಂತ ಹೇಳ್ತಿದ್ದಾರೆ. ಆದರೆ ಅಂಬೇಡ್ಕರ್ ಬಯಸಿದ್ದು ಸಮತಾ ರಾಜ್ಯ ಅಂತ ಎಲ್ಲರೂ ಸಮಾನ ಇರಬೇಕು ಅಂತ ಅವ್ರು ಬಯಸಿದ್ರು. ಮತ್ತು ಇನ್ನೊಂದೇನಾಗಿದೆ ಅಂದರೆ ನೀವು ಹೇಳ್ಬೋದು ಅಂಬೇಡ್ಕರ್ ಅವರು ಉದ್ಯೋಗಕ್ಕೋಸ್ಕರ ಹೋರಾಟ ಮಾಡಿದ್ರು ಅಂತ. ಬಟ್ ಮಗು ಚೂಟಿದ್ದು ಅವರೇನೆ, ತೊಟ್ಟು ಕೂದಿದ್ದು ಅವರೇ ಅಲ್ವಾ? ಇದನ್ನು ಹೇಗೆ ಒಂದೇ ದಿವಸ ಹೋಗುತ್ತೀರಾ ಅಂತ ನನ್ನ ಪ್ರಶ್ನೆ. ಅಂದರೆ ಗೌರವ ಚೂಟಾರೆ ಗಾಂಧಿಗೆ ಸರ್, ಯಾಕೆಂದರೆ ಪುನಃ ಒಪ್ಪಂದದ ಬಗ್ಗೆ ನೀವು ಮಾಡ್ಬೋದು. Yeah, so that's a very good question. But Gandhi's Ram was also called Rahim, was also called Allah. Ishwar Allah Tere Naam. That's what Gandhi said. So because Gandhi used, I don't agree with the term Ram Rajya. I think the preamble of the Constitution, which was actually the work of Nehru and Ambedkar, is what I would believe in, right? But he used it metaphorically, that we must have justice, And even there he said, Ishwar Allah Tere Naam. So of course they will use it opportunistically. The rulers today will use both Gandhi and Ambedkar to promote their politics. And I agree with you that Ram Rajya in the context of today is an unfortunate phrase, and Gandhi may have not used it in the same way, because you would have seen how it is being misused. Without doubt. By the way, one last thing I'll say. Gandhi went to Ayodhya in 1921, and he did not go to the place that temples he built now. Gandhi did not enter temples. He worshipped, and he had interfaith prayer meetings. If you see how Gandhi prayed. So I agree the term Ramarajya is open to misuse, but if you see the spirit in which Gandhi meant, and how Gandhi's Ram did not exclude. And if you look at his own friendships, his closest friends were Hindus and Muslims and Jews. And he had open air prayer meetings like this. He didn't go to a Ram temple. He would have been appalled that millions of crores have been spent on that temple. But I agree with you that that phrase is open to misinterpretation. And of course, that is what is happening. ಗಾಂಧಿ ಮತ್ತು ಅಂಬೇಡ್ಕರ್ ಅವರಿಬ್ಬರು ಬೇರೆ ಬೇರೆ ಅಂತ ಅವರು ಗ್ರಹಿಸ್ಕೊಂಡಿದ್ದಾರೆ. ಅವ್ರ ಪ್ರಶ್ನೆ ಕೇಳಿದ್ರೆ ಅದೇನು ಗಾಂಧಿ ಐಡಿಯಾಲಜಿ ಅಂಬೇಡ್ಕರ್ ideology I explained that they both stood for justice, one from the state, one, and of course there were disagreements on some things. Gandhi was more far-sighted than Ambedkar. Gandhi said in 1928, he said, God forbid that India take to industrialization after the manner of the West. It will strip the world bare like locusts. We want to see what climate change is taking place because of our destruction of the environment. Gandhi saw it. Nehru did not see it, Ambedkar did not see it. But other things Ambedkar saw. So let me make one last point. You see, it is important for us today, for a young person like you,
to draw your ideas from many people and make up your own mind inside your head. But it is wrong for anyone. I am not a Gandhian. But it is, if you say I am an Ambedkarite, it is hero worship. Like Marx said, I am not a Marxist. Because the point is, Ambedkar died 60 years ago, Gandhi 70 years ago. Some of the ideas we can take and we can reshape them, recombine them to meet the needs of the present. But their values, an end to caste and gender discrimination, they are on the same side. An end to religious discrimination, they are on the same side. The promotion of pluralism, that it does not depend which religious or language group you belong to, you are on the same side. So if that, as opposed to the Hindu Rashtra people who are on the other side. So in that sense, we can take inspiration from them, but not follow them blindly. I mean, when Ambedkar said, Bhakti in politics, he opposed it, he would have opposed Bhakti of himself. You have the last question from my side. Last question. What's your opinion about the campaigners, what Gandhi and Congress have done to them? No. And Gandhi and Advance because by hearing about reconciliation between Gandhi and Ambedkar, we do agree. There is no dispute on that. Because India needs a compassionate society. Yes. Both Gandhi and Baba Sahib, they aspire to build a compassionate society. But while building that, Baba Sahib made very clear Gandhi was a social target and he was a political radical. So this is the place where the burning point starts with the historical development. And today, in the given context, making India more inclusive in nature, we are all here to build the society more inclusive. So what is the best way of taking both the thoughts together? So I just say one last thing. You know, I'll make one. Let me just respond to you. I just respond to that. Okay. So you know, so and then Mahadev can come. You know, I mean, of course, they have disagreements, right? But also, I did not talk about a final reconciliation. Despite all the criticism Ambedkar makes of Gandhi, he is in the Constituent Assembly. And it is because Gandhi is persuaded by Rajkumari Ambedkar, actually this is documented in my book, that it is a woman, a Sikh woman who recognizes why Ambedkar must be, you know. Now, again I'd like to repeat what I said. Gandhi did more than any upper caste Hindu to challenge untouchability. But the second part, his colleagues in the Congress did not recognize the importance of that part of Gandhi's program. They wanted political independence but didn't recognize that. Also, if Gandhi had lived, if he had not been shot in January, he would he have not worked against untouchability in civil society? We don't know. So I think it's I think we must go beyond Ambedkar. You know, we must go that beyond the polemics of the 30s and the 40s when they were rivals. And Gandhi never, you know what Gandhi said about Ambedkar, by the way. And Gandhi said, when he said, it's, when people said he's calling you all kinds of names, he said, given how much discrimination he has faced, it's a wonder he does not break our heads. So he understood that anger and where it was coming from. And I think to go back to the tracks in the 30s and 40s to pull our back, we will be trapped in that. And our friends on the right will rejoice. If we continue, if the Ambedkarites of today follow Arun Shori
by only finding the worst of Gandhi, just as Arun Chori only found the worst of Ambedkar, we are only playing into the hands of others. Anyway, so I think that's all. But anyway. ಸರ್ಗೊಂದು ಕ್ವಶನ್ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 4ನೇ ಸಂಪುಟ 25ನೇ ಅಧ್ಯಾಯ 309ನೇ ಪೇಜ್ನಲ್ಲಿ ಬರೀತಾರೆ, ಸಿಖ್ಖರಿಗೆ, ಮುಸ್ಲಿಮರಿಗೆ, ಕ್ರಿಶ್ಚಿಯನರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನು ನೀಡಿದ್ದ ಸ್ವಾಗತಿಸ್ತಕ್ಕಂಥ ಗಾಂಧೀಜಿಯವರು ಅಸ್ಪೃಶ್ಯರಿಗೆ ನೀಡಿದ್ದ ಮತಕ್ಷೇತ್ರವನ್ನು ಯಾಕೆ ಸ್ವಾಗತಿಸ್ತಿಲ್ಲ ಅನ್ನೋದು ಅಂಬೇಡ್ಕರ್ ಬರೀತಾರೆ ಸರ್. ನೀವು ಹೇಳಿದ್ರೆ 1919 ಜಲಿಯನ್ ವಾಲ್ಬಾಗ್ ದುರಂತ ಆದಮೇಲೆ ಯಾವ ಹಿಂದೂಗಳು ಕೂಡ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಬಾರ್ದು ಅಂತ ಹೇಳ್ತೀರಿ. ಅದೇ 1932ರಲ್ಲಿ ಪೂನಾ 2ನೇ ದುಂಡು ಮೇಜಿನ ಸಭೆ ಆದಮೇಲೆ ಪೂನಾ ಒಪ್ಪಂದದಲ್ಲಿ ಗಾಂಧೀಜಿಯವರು ಅಸ್ಪೃಶ್ಯರಿಗೆ ಕೊಟ್ಟಂತಹ ಪ್ರತ್ಯೇಕ ಮತ ಕ್ಷೇತ್ರವನ್ನು ಯಾಕೆ ವಿರೋಧಿಸಿದ್ರು? ಓಕೆ ಆಯಿತು, ಅವ್ರಿಗೆ ಅದನ್ನು ತಪ್ಪು ಮಾಡಿದೆ ಅಂತ ಅಂದ್ಕೊಂಡ್ರು ಕೂಡ ಲಾಸ್ಟಲ್ಲಿ ಅವರು ಬುಕ್ ಬರೀತಾರೆ 521 ಪುಟಗಳ ಮೈ ಎಕ್ಸ್ಪೆರಿಮೆಂಟಲ್ ಟ್ರೂತ್ ಅಂತಕ್ಕಂಥ ನನ್ನ ಸತ್ಯಾನ್ವೇಷಗಳು ಅಂತ ಒಂದು ಬುಕ್ ಬರೀತಾರೆ. ಅಲ್ಲಾದರೂ ಹೇಳ್ಬೋದಿತ್ತಲ್ಲ, ಅಂಬೇಡ್ಕರ್ ಅವ್ರ ಬಗ್ಗೆ ಒಂದೇ ಒಂದು ಪದವನ್ನು ಅಲ್ಲಿ ಉಪಯೋಗಿಸೋದಿಲ್ಲ ಗಾಂಧೀಜಿಯವರು, ಪೂನಾ ಒಪ್ಪಂದದ ಬಗ್ಗೆ ಒಂದೇ ಒಂದು ಪದವನ್ನು ಉಪಯೋಗಿಸೋದಿಲ್ಲ. ಹಾಗಾದ್ರೆ ಎಲ್ಲಿ ಅವರು ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡ್ದಂಗೆ ಆಯ್ತು ಸರ್? ಚೇರ್ಪರ್ಸನ್ ಕೊನೆ ಪ್ರಶ್ನೆ ಅಂತ ಕೇಳಿದ್ರೆ ನೀವು ಮುಂದುವರಿಸಿ. ಸೇಮ್ ಪ್ರಶ್ನೆ. ಹಾಂ, ಎಲ್ಲಿ ನೆವರ್ ಎಂಡಿಂಗ್ ಇದು. ಆಮೇಲೆ ನಾ ಯಾವುದನ್ನು ಕೋಟ್ ಬಳಸಲ್ಲ, ಇಷ್ಟೇ ಪುಟದಲ್ಲಿ ಇಷ್ಟೇ ಪೇಜು ಇಷ್ಟು ನಾನು ಬಳಸಲ್ಲ. ಸಾಮಾನ್ಯವಾದದ್ದು ಕೋಟ್ ಮಾಡ್ತಾರಲ್ಲ, ಇಷ್ಟೇ ಪೇಜಲ್ಲಿ ಹೇಳಿದ್ರು, ಇಷ್ಟೇ ಪೇಜಲ್ಲಿ ಹೇಳಿದ್ರು, ಇಷ್ಟೇ ಪೇಜ್, ಅದನ್ನು ನಾನು ಬಳಸಲ್ಲ. ಯಾವುದೋ ಕಾಲಮಾನದಲ್ಲಿ ಹೇಳಿರ್ತಾರೆ, ಯಾವುದೋ ಕಾಲಮಾನದಲ್ಲಿ ಹೇಳ್ತಿರ್ತಾರೆ, ದಾಟ್ಕೊಂಡು ಮುಂದಕ್ಕೆ ಬಂದ್ಬಿಟ್ಟಿದ್ದೀವಿ. ಈಗ ಅಸ್ಪೃಶ್ಯರು ಬೇರೆ ಧರ್ಮಕ್ಕೆ ಸೇರಿದವರಲ್ಲ ಅಂತ ಗಾಂಧಿ ಹೇಳ್ಬಿಟ್ಟಿದ್ರು. ಬಲವಾದ ಗಾಂಧಿ ಬದಲಾವಣೆ ಆಗಿದ್ದಾರೆ, ಕಾಂಟ್ರಡಿಕ್ಷನ್ ಸಿಕ್ಕಾಪಟ್ಟೆ ಇದೆ, ಅದು ಬೇರೆ ವಿಷಯ, ಬದಲಾವಣೆ ಆಗಿದೆ. ಆದರೆ ಇವತ್ತಿದ್ದು ಗಾಂಧಿ ನಾಳೆ ಇಲ್ಲ. ನೀವು ಕೊನೆ ಗಾಂಧಿ ನೋಡಬೇಕು, ಕೊನೆ ಅಂಬೇಡ್ಕರ್ ನೋಡಬೇಕು. ಅದಕ್ಕೆ ನಾನು ಆ ಪ್ರಶ್ನೆಗೆ ಕೊನೆಯಲ್ಲಿ ಉತ್ತರ ಹೇಳಿದ್ದು, ಇಬ್ಬರು ಧಾರ್ಮಿಕವಾಗಿದ್ದವು. ಕೊನೆಗೆ ನನ್ನ ಧರ್ಮ ಅಂದರೆ ಸಹನೆ ಮತ್ತು ಪ್ರೀತಿ ಅಂತ ಬರ್ತಾರೆ ಹೇಳ್ತಾನೆ ಗಾಂಧಿ. ಅಂಬೇಡ್ಕರ್ ಇರೋದು ಅಭ್ಯಾಸ, ನನ್ನ ಸಹನೆ ಅನ್ನೋದನ್ನು ಮಧ್ಯೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆಮೇಲೆ ಯಾವುದೋ ತಾವು ಹೇಳಿದ್ರು ವಾಟ್ ಗಾಂಧಿ ಅಂತ. ಒಂದು ಸಮಕಾಲೀನ ಗುರುಗಳಲ್ಲಿ ನಮ್ಮಲ್ಲದೆ ಇವತ್ತೂ ನೀವು ನಾವು ಜಗಳ ಆಡ್ತಿದ್ವಿ, ಅದನ್ನು ಪರ್ಮನೆಂಟ್ ಮಾಡಿಕೊಂಡು ಗಾಜು ಹಾಕಿಸ್ತೀರಿ. ಇವ್ರು ಚೇಂಜ್ ಆಗೋದನ್ನು ನಾನು ನೋಡಬೇಕು, ನಾನು ಚೇಂಜ್ ಆಗೋದನ್ನು ನೀವೇ ನೋಡಬೇಕು, ಆಮೇಲೆ ಪ್ರೋತ್ಸಾಹ ಆಗೋದನ್ನು ನೋಡಬೇಕು ನಾವು ಪರಸ್ಪರ. ಆಮೇಲೆ ಇನ್ನೊಂದು, ಗ್ರಂಥಗಳನ್ನು ಓದಿ ಬೇಡ ಅನ್ನಲ್ಲ, ಮನನ ಮಾಡಿ ಬೇಡ ಅನ್ನಲ್ಲ. ಆದರೆ ಅದನ್ನು ಓದಿದ್ದನ್ನು ಮರೆತು ಅಥವಾ ರಕ್ತಗತ ಮಾಡಿಕೊಂಡು ಒಂದು ಮಗು ನೋಡೋ ಥರ ನೀವೇ ನೋಡದೆ ಇದ್ದರೆ ನೀವು ನಿಮ್ಮ ಸ್ವಂತ ಏನನ್ನೂ ಹೇಳ್ದಂಗಾಗಲ್ಲ. ಓದಿ, ಅದನ್ನು ಮನನ ಮಾಡಿಕೊಳ್ಳಿ. ಗಾಂಧಿ ಸಿಖ್ರು ಬೇರೆ ಧರ್ಮ ಕಟ್ಟಿದರು. ಯಾರು ಇನ್ಯಾರು ಮುಸ್ಲಿಮ್ಸನ್ನು ಬೇರೆ ಧರ್ಮ ಅಂದ್ಕೊಂಡಿದ್ರು.
ಅದಕ್ಕೆ ಬೇರೆ ಥರ ಟ್ರೀಟ್ ಮಾಡ್ತಾ ಇದ್ರು. ದಲಿತರನ್ನ ಬೇರೆ ಧರ್ಮದವರು ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ನೀವು ಹೇಳಿಬೇಕಾರೆ ನಾವು ಬೇರೆ ಧರ್ಮ ಅಂತ ಸ್ಥಾಪಿಸ್ಕೊಳ್ಳಿ, ಅವಾಗ ಗಾಂಧಿ ದೃಷ್ಟಿಕೋನ ಬದಲಾಗಿದೆ ಅಂತ ಹೇಳೋಣ. ಈ ಥರ ನ್ಯೂಸ್ ಇರೋದ್ರಿಂದ ಅವರು ಬೇಡ ನಿಮ್ಮ ಧರ್ಮಕ್ಕೆ ಸೇರಿಲ್ಲ ಅಂತ ಅವ್ರು ಹೇಳಿದಿರ. ಔಟ್ ಕ್ಯಾಸ್ಟ್ ಅಂತಿದ್ದವರು ಈಗ ಜಾತಿಗೆ ಸೇರ್ಕೊಂಡ್ಬಿಟ್ಟಿದೆ ದಲಿತರು ಅಲ್ವಾ ಬಸ್ಸು? ಪ್ರಮೋಷನ್ ಸಿಕ್ಬಿಟ್ಟಿದೆ. ಆ್ಯಕ್ಚುಲಿ ಔಟ್ ಕ್ಯಾಸ್ಟ್ ಅನ್ನೋದೇ ಘನತೆಯ ಗೌರವದ ಪದ. ನಾವು ಇವತ್ತು ಪ್ರತಿಯೊಬ್ಬರು ಪ್ರತಿ ಜಾತಿಯವ್ರಿಗೆ ಆ ಜಾತಿ ಈ ಜಾತಿ ಅಂತಲ್ಲ, ಜಾತಿಯನ್ನು ನೀರನ್ನು ನೋಡಬೇಕು, ಜಾತಿಯನ್ನು ಗಟ್ಟಿ ಮಾಡೋದು. ಇವತ್ತು ಬೇಕಾಗಿದ್ದ ಅಗತ್ಯ ಏನೋ ಅದನ್ನೆಷ್ಟು ರೀತಿ ಮಾಡೋಣ. ಲೀವ್ ವರ್ತಮಾನದಲ್ಲಿ ಅಲ್ಲ ಸರ್, 2 ನಿಮಿಷ. ಭಾಳಷ್ಟು ಜನ ದೇವನೂರು ಮಹಾದೇವರವರು ಒಂದು ಆರ್ಟಿಕಲ್ ಬರೆದಿದ್ದಾರೆ. 30th January 2014 ಟೈಟ್ಲು ಸತ್ತವರು ಎದುರು ಬದುಕು ಬಂದಾಗ ಗಾಂಧಿ ಮತ್ತು ಅಂಬೇಡ್ಕರ್ ಬಗ್ಗೆ. ಅದನ್ನು ನಾವು ರಾಜೇಂದ್ರ ಚೇರಿ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ರಾಷ್ಟ್ರಮಟ್ಟದಲ್ಲಿ ಅದು ಭಾಳ ಅಪ್ರಿಷಿಯೇಟ್ ಆಯಿತು. ಅದನ್ನು ಸರ್ವೋದಯ ಅಂತ ಒಂದು ಆಲ್ ಇಂಡಿಯಾ ಗಾಂಧಿ ಮ್ಯಾಗ್ಝೈನಲ್ಲಿ ಪಬ್ಲಿಷ್ ಆಗಿದೆ. ಕೊನೆಯಲ್ಲಿ ಹೇಳ್ತಾರೆ, ಇದನ್ನು ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೇನೆ. ಭಾಳ ಉತ್ತಮವಾದಂಥ ಉತ್ತರ ಕೊಟ್ಟಾರೆ. ನಾನು ಇನ್ನೂ ರಿಕ್ವೆಸ್ಟ್ ಮಾಡಿದೆ, ಸ್ವಲ್ಪ ಅದನ್ನು ಎಕ್ಸ್ಟೆಂಡ್ ಮಾಡಿ. ಇವತ್ತಿನ ಯುವಕರು ಅದನ್ನು ಭಾಳಷ್ಟು ಜನ ಮಿಸ್ಇಂಟರ್ಪ್ರಿಟ್ ಮಾಡ್ತಾರೆ, ಮಿಸ್ಲೀಡ್ ಮಾಡ್ತಾವ್ರೆ ಅಂತ ಅಂದರೆ ಕೊನೆಯಲ್ಲಿ ಆ ಕೊನೆಯ ಲೈನ್ ಹೇಳ್ಬಿಡ್ತೀನಿ. ಗಾಂಧಿ ಒಬ್ಬರೇ ಸಾಕೆ ಸಾಲದು, ಅಂಬೇಡ್ಕರ್ ಸಾಲದು, ಮಾರ್ಕ್ಸ್ ಸಾಲದು, ವಚನಕಾರರನ್ನು ಸೇರಿಸಬೇಕು. ಅದು ಭಾಳ ಜಾಸ್ತಿ ಇದೆ. ನನಗೆ ಒಬ್ಬೊಬ್ಬರೇ ಸಾಕು ಎನ್ನುವವರು ಹೆಣದ ಮುಂದೆ ಕುಳಿತು ಗೋಳಿಡುವಂತೆ ಕಾಣುತ್ತಾರೆ ಅನ್ನೋ ಮಾತನ್ನು ಬರುತ್ತಾರೆ. ಅದನ್ನು ಹೇಳಿದ್ದಾರೆ. ನಾವು ಮೈ ಕೊಡುವಿಕೊಂಡು ಬರೋದಿದ್ದರೆ ಇದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಅದರಿಂದ ನಾವು ಇವತ್ತು ಆ ಯುವಕರ ಮನಸ್ಸಿನಲ್ಲಿ ಏನಿದೆ ಅದಕ್ಕೆ ಖಂಡಿತ ಯುವ ಅವರು, ಮಾದೇವ್ ಅವರು ಇದಕ್ಕೆ ಭಾಳ ಸಮರ್ಥವಾದಂಥ ಇದನ್ನು ಉತ್ತರ ಕೊಟ್ಟಿದ್ದಾರೆ. ನಾವು ಮಿಸ್ಇಂಟರ್ಪ್ರಿಟ್ ಮಾಡಬಾರ್ದು. ವಿ ಶುಡ್ ನಾಟ್ ಮಿಸ್ಲೀಡ್ ದಿ ಯೂತ್ಸ್. ಥ್ಯಾಂಕ್ ಯು. ಆತ್ಮೀಯ ಬಂಧುಗಳೇ, ಇದು ಭಾಳ ಅರ್ಥಪೂರ್ಣವಾದಂತಹ, ದಯವಿಟ್ಟು 2 ನಿಮಿಷದಲ್ಲಿ ಕಾರ್ಯಕ್ರಮ ಇಂಥ ಕೂತ್ಕೊಳ್ಬೇಕು. 2 ನಿಮಿಷದಲ್ಲಿ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇವೆ. ದಯಮಾಡಿ ತಾವೆಲ್ಲರೂ ಕೂತ್ಕೊಳ್ಬೇಕು ಅಂತ ಹೇಳಿ. ಬಂಧುಗಳೇ, ಸರ್ 2 ನಿಮಿಷ ಆರಂಭದಲ್ಲಿ ದೇವನೂರು ಸರ್ ಹೇಳ್ತಾ ಅಣ್ಣ ತಮ್ಮಿಂದರ ಭೇಟಿ ರೀತಿ ಆಯಿತು ಅಂತ ಹೇಳಿದ್ರು. ಅದನ್ನಿಸ್ತು, ಅಣ್ಣ ತಮ್ಮಿಂದರ ಭೇಟಿಯನ್ನು ಮಾಡಿಸ್ಲಿಕ್ಕೆ ನಮ್ಮ ವಿವೇಕ್ ಶಾನ್ಭಾಗ್ ಅವರು ಕಾರಣಕರ್ತರಾದರು. ಜೊತೆಯಲ್ಲಿ ಇಲ್ಲಿ ಬರೋದ್ರ ಮೂಲಕ ನಾವೆಲ್ಲರೂ ಬಾಂಧವರೇನೆ ಅನ್ನೋದನ್ನು ಇನ್ನಷ್ಟು ವಿಸ್ತರಿಸೋದು. ಏಕೆಂತಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ ಅನ್ನೋದನ್ನ ನಾವು ಹೇಳಿದ್ವಿ, ನಾವೆಲ್ಲರೂ ಭಾರತೀಯರು ಅಂತ. ಮತ್ತು ಕೊನೆಯದಾಗಿ ಹೇಳೋದಾದರೆ ಬಂಧುಗಳೇ, 2 ಸಾಲು ಬುದ್ಧ ಗುರುನ ಶಿಷ್ಯ ಕೇಳ್ತಾನಂತೆ, ನೀನು ಯಾರನ್ನ ದ್ವೇಷ ಮಾಡ್ತೀಯಾ ಅಂತೇಳಿ, ನೀನು ಯಾರನ್ನ ದ್ವೇಷ ಮಾಡ್ತೀಯ ಅಂತ. ಅದಕ್ಕೆ ಬುದ್ಧ ಗುರು ಕೊಟ್ಟಂಥ ಉತ್ತರ, ನನ್ನ ಹೃದಯದ ಪೂರ್ತಿ ಕಾರುಣ್ಯವೇ ತುಂಬೋಗಿದೆ, ನಾನು ದ್ವೇಷಕ್ಕೆ ಎಲ್ಲಿ ಜಾಗ ಕೊಡಲಿ, ನನ್ನ ಹೃದಯ ಪೂರ್ತಿ ಕಾರುಣ್ಯವೇ ತುಂಬೋಗಿದೆ, ದ್ವೇಷಕ್ಕೆ ಎಲ್ಲಿ ಜಾಗ ಕೊಡಲಿ ಅಂತ ಬುದ್ಧ ಗುರು ಹೇಳಿದಂತೆ. ಅಂತಹ ಪ್ರೀತಿಯ ಒಂದು ಚರ್ಚೆ ಇಲ್ಲಿ ನಡೆದಿದೆ, ಕಾರುಣ್ಯದ ಚರ್ಚೆ ನಡೆದಿದೆ. ನಾವೆಲ್ಲರೂ ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕಾಗಿ ಮತ್ತು ನಮ್ಮನ್ನು ನಾವು ಉಳಿಸ್ಕೊಳ್ಳಿಕ್ಕಾಗಿ ಈ ಪ್ರೀತಿ, ಕಾರುಣ್ಯ, ಮೈತ್ರಿ ಇಂಥ ಬುದ್ಧ ಗುರುವಿನ ಚಿಂತನೆಗಳನ್ನ ಇಟ್ಕೊಂಡೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ, ಗಾಂಧೀಜಿಯವ್ರನ್ನ, ಬಸವಣ್ಣವ್ರನ್ನ, ಹೀಗೆ ಸಮಾನತೆಗೆ ತುಳಿದ ಎಲ್ಲರನ್ನೂ ಕೂಡ ನಾವು ಒಳಗೊಳ್ತಾ ಸಾಗೋಣ ಅಂತ ಹೇಳ್ತಾ ಇವತ್ತು ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ನಡೆದಿದೆ. ರಾಮಚಂದ್ರ ಗುಹಾ ಸರ್, ಐ ಆರ್ಟ್ಫುಲಿ ಆ್ಯಂಡ್ ರೆಸ್ಪೆಕ್ಟ್ಫುಲಿ ಥ್ಯಾಂಕ್ ಯು ಆನ್ ಬಿಹಾಫ್ ಆಫ್ ಅವರ್ ಯೂನಿವರ್ಸಿಟಿ ಆಫ್ ಮೈಸೂರು ಆ್ಯಂಡ್ ಅಂಬೇಡ್ಕರ್ ಸ್ಟಡಿ ಸೆಂಟರ್. ಮತ್ತು ದೇವನೂರು ಮಾದೇವ್ ಸರ್ ಕೂಡ ನಮ್ಮೊಟ್ಟಿಗೆ ಇರುವಂಥದ್ದು. ಏಕೆಂದರೆ ಗುಹಾ ಸರ್, ದೇವನೂರು ಮಾದೇವ್ ಸರ್ ನಮ್ಮ ನೆಲದ ಮಣ್ಣಿನ ಸಾಕ್ಷಿ ಪ್ರಜ್ಞೆಗಳು. ಅವ್ರು ನಮ್ಮೊಟ್ಟಿಗೆ ಇರೋದೇ ಒಂದು ಸಂತೋಷದ ಸಂಗತಿ, ಹೆಮ್ಮೆಯ ಸಂಗತಿ. ಅವರು ಕೂಡ ನಾನು ಧನ್ಯವಾದಗಳನ್ನ ಸಮರ್ಪಿಸ್ತೇನೆ. ಅವರು ಮೊಮೆಂಟ್ ನಮ್ಮ ಸ್ನೇಹಿತರು ಕೊಡಬೇಕಾಗಿ 2 ಇದ್ದಾರೆ. ಈಗ ವಿವೇಕ್
ಶಾಖವ್ ಸರ್ಗೆ ಮತ್ತು ನಮ್ಮ ಗುಹ ಸರ್ ಕೊಟ್ಟಿರ್ತೀವಿ, ದೇವನೂರು ಸರ್ಗೆ ಅನಂತ ತಲುಪಿಸ್ತೀವಿ ಅಂತ ಹೇಳ್ತಾ ಅನ್ಯತಾ ಭಾವಿಸಬಾರ್ದು ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತೇವೆ. ಒಂದು ಹಾಡಿನ ಮೂಲಕ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಬೇಗ ಬಂದು ನವೀನ್ ಆಡಬೇಕು. 2 ನಿಮಿಷದ ಹಾಡು, ಸಂವಿಧಾನದ ಆಶಯವನ್ನು ಒಳಗೊಂಡಂಥ 2 ನಿಮಿಷದ. ಸಂವಿಧಾನದ ಗೀತೆಯನ್ನು ಹಾಡ್ತೀನಿ. ನಮ್ಮ ಜನ ಪ್ರಬುದ್ಧ ಗಣ, ನೆಲದ ಗುಣ ಮಹಾಮೈತ್ರಿ ಕಣ. ನಮ್ಮ ಜನ ಪ್ರಬುದ್ಧ ಗಣ, ನೆಲದ ಗುಣ ಮಹಾಮೈತ್ರಿ ಕಣ. ವಿವಿಧತೆಗಳೇ ಭಾರತದ ಜನಗಣಮನ, ವಿವಿಧತೆಗಳೇ ಭಾರತದ ಜನಗಣಮನ. ಭಾರತೀಯರಿಗೆಲ್ಲ ಒಂದೇ ಸಂವಿಧಾನ, ಭಾರತೀಯರಿಗೆಲ್ಲ ಒಂದೇ ಸಂವಿಧಾನ. ನಮ್ಮ ಜನ ಪ್ರಬುದ್ಧ ಗಣ, ನೆಲದ ಗುಣ ಮಹಾಮೈತ್ರಿ ಗಣ. ಸಮತೆಗೆ ಸೋದರತೆಗೆ ಸ್ವಾತಂತ್ರ್ಯಕ್ಕೆ ಸ್ವಾವಲಂಬನೆಗೆ ಆರ್ಥಿಕ ಸಾಮಾಜಿಕ ಪ್ರಗತಿಗೆ ಸಾರ್ವಭೌಮತೆಗೆ ನ್ಯಾಯಕ್ಕೆ ಅಭಿವ್ಯಕ್ತಿಗೆ ನಂಬಿಕೆ ಧರ್ಮ ಶ್ರದ್ಧೆಗೆ ಸಂಸ್ಕೃತಿ ಸಹಬಾಳ್ವೆಗೆ ಜಾತ್ಯತೀತ ಗಣರಾಜ್ಯಕ್ಕೆ ಸ್ಫೂರ್ತಿ ನಮಗೆ ಸಂವಿಧಾನ ಸರ್ವ ಜನರಿಗೂ ವರದಾನ. ಸ್ಫೂರ್ತಿ ನಮಗೆ ಸಂವಿಧಾನ ಸರ್ವ ಜನರಿಗೂ ವರದಾನ. ಭಾರತೀಯರಿಗೆಲ್ಲ ಒಂದೇ ಸಂವಿಧಾನ. ನಾವೆಲ್ಲರೂ ಸಂವಿಧಾನ ರಕ್ಷಿಸೋಣ. ನಮ್ಮ ಜನ ಪ್ರಬುದ್ಧ ಗಣ, ನೆಲದ ಗುಣ ಮಹಾಮೈತ್ರಿ ಗಣ. ಜ್ಞಾನಕ್ಕೆ ವಿಜ್ಞಾನಕ್ಕೆ ವೈಚಾರಿಕತೆ ವ್ಯಕ್ತಿ ಗೌರವಕ್ಕೆ ಭಾಷೆಗೆ ಭಾವಗಳಿಗೆ ಸ್ಥಾನಮಾನ ಅವಕಾಶಕ್ಕೆ ನಮ್ಮ ಮೂಲ ಹಕ್ಕುಗಳಿಗೆ ಮೂಲಭೂತ ಕರ್ತವ್ಯಕ್ಕೆ ಪ್ರಜಾಪ್ರಭುತ್ವದ ನಾಂದಿಗೆ ಪ್ರಬುದ್ಧ ಭಾರತದ ಏಳಿಗೆ ಶಕ್ತಿ ನಮಗೆ ಸಂವಿಧಾನ ಸರ್ವ ಜನರಿಗೂ ವರದಾನ. ಶಕ್ತಿ ನಮಗೆ ಸಂವಿಧಾನ ಸರ್ವ ಜನರಿಗೂ ವರದಾನ. ಭಾರತೀಯರಿಗೆಲ್ಲ ಒಂದೇ ಸಂವಿಧಾನ. ನಾವೆಲ್ಲರೂ ಸಂವಿಧಾನ ಪಾಲಿಸೋಣ. ಭಾರತೀಯರಿಗೆಲ್ಲ ಒಂದೇ ಸಂವಿಧಾನ. ನಾವೆಲ್ಲರೂ ಸಂವಿಧಾನ ರಕ್ಷಿಸೋಣ. ಭಾರತೀಯರಿಗೆಲ್ಲ ಒಂದೇ ಸಂವಿಧಾನ. ನಾವೆಲ್ಲರೂ ಸಂವಿಧಾನ ಪಾಲಿಸೋಣ. ನಾವೆಲ್ಲರೂ ಸಂವಿಧಾನ ರಕ್ಷಿಸೋಣ. ವೇದಿಕೆಯ ಎಲ್ಲ ಗಣ್ಯರಿಗೂ ತುಂಬ ಧನ್ಯವಾದಗಳು. ಹಾಗೆ ವೇದಿಕೆಯ ಮುಂಭಾಗದಲ್ಲಿದ್ದಂತಹ ಎಲ್ಲ ಗಣ್ಯರಿಗೂ ಸಹ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ.